ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹಾನೇತಿ ದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಯಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಪಂಚೇಂದ್ರಿಯಾರ್ಥ ಪ್ರಕ್ಷೇಪ ಜನ ಅದಾಗಿದೆ ಅಲ್ಲ. ಪ್ರಜಾಪತಿಪತಿ ಸಾಕ್ಷಾತ್ ಭಗವಾನ್ ಗಿರಿಶೋ ಮನುಃ ದಕ್ಷಾದಯ ಪ್ರಜಾಧ್ಯಕ್ಷಾ ನೈಷ್ಠಿಕಾ ಸನಕಾದಯ ಮರೀಚಿ ಅತ್ರಿ ಅಂಗಿರಸೌ ಪುರಸ್ತ್ಯಃ ಪುನಃ ಕ್ರತುಃ ಭೃಗುರ್ವಾಸಿಷ್ಠ ಇತ್ಯೇತೆ ಮದಂತ ಬ್ರಹ್ಮವಾದಿನಃ. ಬ್ರಹ್ಮವಾದಿಗಳ ಲಿಸ್ಟ್ ಕೊಡ್ತಾರೆ. ಬ್ರಹ್ಮವಾದಿಗಳು, ಬ್ರಹ್ಮ ಅಂದರೆ ವೇದ, ಬ್ರಹ್ಮ ಅಂದರೆ ವಿಷ್ಣು, ಅವರನ್ನು ಸದಾಕಾಲ ವಿಶೇಷ ತಿಳಿದವರು ಅಂತ ಹೇಳಿದರೆ ಇವರು. ಎಲ್ಲಿಂದ ಶುರುವಾಗುತ್ತೆ? ಪ್ರಜಾಪತಿ ಸಾಕ್ಷಾತ್ ಭಗವಾನ್ ಬ್ರಹ್ಮದೇವರು, ಭಗವಾನ್ ಗಿರೀಶೋ ಮನುಃ. ಆಮೇಲೆ ರುದ್ರ ತಾರತಮ್ಯ ಆಗಿದೆ ನೋಡಿ. ಮನುಃ ದಕ್ಷಾದಯ ಪ್ರಜಾಧ್ಯಕ್ಷಾ ಪ್ರಜಾಪತಿಗಳು. ನಮ್ಮ ನೈಷ್ಠಿಕಾ ನೈಷ್ಠಿಕ ಬ್ರಹ್ಮಚಾರಿಗಳು ಅಂದರೆ ಅವರು ವಿವಾಹವಾಗಲೇ ಇಲ್ಲ, ನೇರವಾಗಿ ಸನ್ಯಾಸ ತಗೊಂಡವರು. ಮರೀಚಿ ಅತ್ರಿ ಅಂಗಿರಸು, ಮರೀಚಿ ಅತ್ರಿ ಅಂಗಿರಸ ಪುರಸ್ತ್ಯ ಪುಲಹ ಕ್ರತು ಭೃಗುರ್ವಸಿಷ್ಠ ಇತ್ಯೇತೆ ಮದಂತ ಬ್ರಹ್ಮವಾದಿನಃ. ಮದಂತ ತಮ್ಮನ್ನು ಸೇರಿಸಿಕೊಟ್ರು. ನಾರದಮ್ಮ ಹೇಳಬೇಕಾದ್ರೆ ಇವರೆಲ್ಲ ಕೂಡ ಬ್ರಹ್ಮವಾದಿಗಳು, ನೈಷ್ಠಿಕ ಬ್ರಹ್ಮಚಾರಿಗಳು ಅಂತ ಹೇಳಿದರೆ ವಿವಾಹವಾಗದೇನೆ ಸನ್ಯಾಸ ತಗೊಂಡವರು. ಗೃಹಸ್ಥರಾಗಿ ಸನ್ಯಾಸ ತಗೊಂಡ್ರೆ ಅವರು ನೈಷ್ಠಿಕರಲ್ಲ. ನೈಷ್ಠಿಕ ಬ್ರಹ್ಮಚಾರಿಗಳು ಆಜೀವ ಬ್ರಹ್ಮಚಾರಿಗಳು, ಆ ಬಾಲು ಬ್ರಹ್ಮಚಾರಿಗಳು. ತತ್ಪ್ರತಿಕ್ರಿಯಾಪಿ ಪ್ರಜಾಪತಿಪತಿರ್ಬ್ರಹ್ಮ ವಿರಿಂಚಶ್ಚೇತಿ ಕಥ್ಯತೆ ಇತಿ ಶಬ್ದ ನಿರ್ಣಯ. ಪ್ರಜಾಪತಿಪತಿ ಅಂತ ಹೇಳಿದರು. ಯಾತಕ್ಕೆ ಡೌಟ್ ಬರುತ್ತೆ ಅಂದರೆ, ದಕ್ಷ ಪ್ರಜಾಪತಿಗೆ ಪ್ರಜಾಪತಿಪತಿ ಅಂತ ಬಿರುದನ್ನು ಕೊಟ್ಟು ಅವರು ಗೌರವ ಕೊಟ್ಟಾಗ ಅವಾಗೇನಾಯ್ತು, ಆತ ಆಗಲೇ ಯಜ್ಞ ಮಾಡ್ಲಿಕ್ಕೆ ಹೊರಟು ಏನು ಮಾಡ್ದ, ದೊಡ್ಡ ಗಲಾಟೆ ಎಬ್ಸ್ಕೊಂಡಿದ್ದಾಗಲೇನು. ಪ್ರಜಾಪತಿಪತಿ ಅಂತ ಅವ್ರ ಹೆಸರಿದೆ, ದಕ್ಷನ್ ತಗೊಳ್ಬಹುದು ಅಂದರೆ ಇಲ್ಲ. ಮುಂದೆ ದಕ್ಷ ಇದ್ದಾರೆ, ದಕ್ಷಾದಯ ಮುಂದಿರೋದ್ರಿಂದ ಆ ದಕ್ಷ ಬರೋ ಸಾಧ್ಯತೆ ಇಲ್ಲ. ಮತ್ತು ಪ್ರಜಾಪತಿಪತಿ ಬಿರುದು ಕೊಡ್ಬೇಕಾದ್ರೆ ಅವರೇನಾಗಿರಬೇಕು, ಇನ್ನು ಮೇಲೆ ಇರಬೇಕು. ಆದ್ದರಿಂದ ಸಹಜವಾಗಿಯೇ ಪ್ರಜಾಪತಿಪತಿ ಸಾಕ್ಷಾತ್ ಭಗವಾನ್ ಅಂತ ಆ ರೀತಿ ಹೇಳಿದ್ದಾರೆ. ಇತಿ ಶಬ್ದ ನಿರ್ಣಯ. ಏನ ಬಿರುದು ಪ್ರಶಸ್ತಿ ಪ್ರಜಾಪತಿಪತಿ ಅಂತ ಕೊಟ್ಟು. ಮರೀಚಿ ಅತ್ಯಗ್ಯರಸೌ ಪುಲಸ್ತ್ಯಃ ಪುಲಹ ಕ್ರತುಃ ಶಬ್ದ ಬ್ರಹ್ಮಣಿ ದುಷ್ಪಾರೇ ಚರಂತಹ ಗುರು ವಿಸ್ತರೇ ಮಂತ್ರಲಿಂಗೈ ವ್ಯವಚ್ಛಿನ್ನಂ ಭಜಂತೋ ರವಿದುಃ ಪರಂ. ಇವರೆಲ್ಲ ಸಾಮಾನ್ಯರಲ್ಲ. ಶಬ್ದ ಬ್ರಹ್ಮಣಿ ದುಷ್ಪಾರೇ. ಶಬ್ದ ಬ್ರಹ್ಮ ಅಂತ ಹೇಳಿದರೆ ಕೇಳಿ ಫುಲ್ ತಿಳುವಳಿಕೆ ಇರತಕ್ಕಂಥವ್ರು, ಅಧ್ಯಯನದಲ್ಲಿ ಪೂರ್ತಿ ಮಾಡಿದವರು. ದುಷ್ಪಾರೆ ಅದು ಎಳುದವರಿಗೆ ಸಾಧ್ಯ ಇಲ್ಲ, ಅದನ್ನು ಮಾಡಿದವರು. ಚರಂತಹ ಉರುವಿಸ್ತರೆ, ಭಾಳ ದೊಡ್ಡದು ಶಬ್ದಬ್ರಹ್ಮ ಅಂತ ಹೇಳಿದರೆ ಸಮಸ್ತ ಶಾಸ್ತ್ರ ಪ್ರಪಂಚ. ಅದರಲ್ಲಿ ಅನಂತ ವೇದಗಳಿಂದ ಶುರುವಾಗತ್ತೆ. ತಿಳಿಯೋದಕ್ಕೆ ಎಷ್ಟು ಜನ ಸಾಧ್ಯ ಇದೆ. ಆ ಮಂತ್ರಲಿಂಗೈ ವ್ಯವಚ್ಛಿನ್ನಂ, ಮಂತ್ರದ ಅಕ್ಷರಗಳಿದ್ದಾಗಿ ಬೇರೆ ಬೇರೆ ವಿಭಾಗಗಳು ಬೇರೆ ಇದೆ. ಅದನ್ನು ಮೊದಲು ಕ್ವಾಂಟಿಟಿ, ಎರಡನೇದೇನು ಕ್ವಾಲಿಟಿ. ಯಾವುದೋ ಪದವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡು ಇಷ್ಟು ಪರ ಮಾಡ್ಕೋಬೇಕಲ್ಲ. ಮೇಲ್ನೋಟಕ್ಕೆ ಅದು ಅರ್ಥ ಕಾಣಿಸೋದಿಲ್ಲ, ಒಳಗಿರೋ ಅರ್ಥ ತಿಳೋ. ಅದಕ್ಕೆ ಮಂತ್ರಲಿಂಗೈ ವ್ಯವಚ್ಛಿನ್ನಂ ಭಜಂತೋ ನಾವಿದು. ಇಷ್ಟೆಲ್ಲ ಮಾಡಿದರೂ ಕೂಡ ದೇವರನ್ನು ಪೂರ್ತಿ ತಿಳಿದಿಲ್ಲ. ನಾವೆಲ್ಲ ಬ್ರಹ್ಮವಾದಿಗಳು, ನಾವೆಲ್ಲರೂ ಸೇರಿದರೂ ಕೂಡ ದೇವರನ್ನು ಪೂರ್ತಿ ತಿಳಿದಿಲ್ಲ. ತುಂಬ ಸತ್ಯ ಬಂದಿದೆ. ಅದು ಬಂದಿದೆ. ದ್ವಾದಶೋತ್ತರ ಹೇಳ್ತಾರೆ, ನೈವೋದಾಪರ ಗಣಂತೋಂತಂ ಯದ್ಗುಣಾನಾಂ ಅಜಾದಯ. ಇವರೇ ಬ್ರಹ್ಮಾದಿಗಳು, ಇಷ್ಟು ಜನ ಸೇರಿ ತಿಳಿದಿಲ್ಲ. ಇದೆಲ್ಲ ದ್ವಾದಶೋತ್ತರ ಸೇರಿಸ್ಕೋಬೇಕಲ್ಲ. ಇದನ್ನೆಲ್ಲ ಯಾರು ಹೇಳ್ತಾ ಇದ್ದಾರೆ? ನಾರದರು. ಮರ್ತೋಗ್ಬಿಟ್ಟು 2 ವರ್ಷ ಬಂದಿಲ್ಲ ಆದ್ದರಿಂದ ನಿಂತೋಗ್ಬಿಟ್ಟಿದೆ. ಮರೀಚಿ ಅಂತ ಹೇಳ್ತಾರೆ. ಮಂತ್ರಲಿಂಗೈ ವ್ಯವಚ್ಛಿನ್ನ ವೇದ ಶಬ್ದೋಕ್ತ ಮಾತ್ರಕಂ. ಏನೋ ಅದು ಮುಂದುವರಿಸ್ತಾ ಇದ್ದಾರೆ ಅದನ್ನು ಮುಂದಕ್ಕೆ. ಇನ್ನು ಮುಂದೆ ರುದ್ರಗೀತಾದಿಗಳು ಬರಬೇಕು. ಇನ್ನೂ ಕೂಡ ಇನ್ನೂ ಇದೆ ಮುಂದೆ. ಅದು ಅರ್ಥ ಹೇಳಿಲ್ಲ ಅದಕ್ಕೆ. ಅಲ್ಲೇ ತಿಳ್ಕೋಬೇಕು ಅಂತ ಅಷ್ಟೇ ಹೇಳಲಿಲ್ಲ. ಶಬ್ದ ಬ್ರಹ್ಮಣಿ ದುಷ್ಪಾರೇ ಚರಂತಹ ಉರು ವಿಸ್ತರೇ ಮಂತ್ರಲಿಂಗೈರ್ಹಿ
ವ್ಯವಚ್ಛಿನ್ನಂ ಭಜಂತೋರ ವಿದುಃ ಪರಂ ಮಂತ್ರಲಿಂಗೈ ವ್ಯವಚ್ಛಿನ್ನಂ ವೇದಶಬ್ದೋಕ್ತ ಮಾತ್ರಕಂ ವೇದೋ ವದನ್ನಪಿ ಹರಿಂ ನಾ ಸಮ್ಯಗ್ ಭಕ್ತಿ ಕುತ್ರಚಿತ್ ಮಂತ್ರಲಿಂಗೈ ವ್ಯವಚ್ಛಿನ್ನಂ ವೇದಶಬ್ದೋಕ್ತ ಮಾತ್ರಕಂ ಮಂತ್ರಲಿಂಗಗಳಿಂದ ಪರಮಾತ್ಮ ವ್ಯವಚ್ಛಿನ್ನ ನೋಡೋದಕ್ಕೆ ಪ್ರತ್ಯೇಕವಾಗಿ ಕಾಣಿಸ್ತಾ ಇಲ್ಲ. ವೇದ ಶಬ್ದೋಕ್ತ ಮಾತ್ರಕಂ ವೇದೋ ವದನ್ನಪಿ ಹರಿಂ ವೇದಗಳು ಬರೀ ವೇದ ಬೇರೆ ಬೇರೆ ಹೇಳೋದೇ ಇಲ್ಲ. ಸರ್ವೇ ವೇದ ಎತ್ತದ ಮಾಮನಂತಿ ಇರೋದು ಅನಂತ. ಇಷ್ಟಾದರೂ ಕೂಡ ನಾ ಸಮ್ಯಕ್ ಭಕ್ತಿ ಕುತ್ರಚಿತ್ ಪೂರ್ತಿ ದೇವರು ಹೇಳೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕೂ ಸಾಧ್ಯ ಇಲ್ಲ. ವೇದಾಭಿಮಾನಿ ಯಾರು? ಮಹಾಲಕ್ಷ್ಮಿ. ಅವ್ರಿಗೆ ಆಗೋದಿಲ್ಲ ಅಂದ್ರೆ ಒಂದೇ, ಇದು ಅಂದ್ರೆ ಎರಡು ಅರ್ಥನೂ ಒಂದೇ. ನಾರೋಹಯತಿ ಅನುಭವಂ ಅಪ್ರಸಿದ್ಧ ವೇದಕ್ಕಿಂತ ಜಾಸ್ತಿ ತಿಳಿಯೋ ಶಕ್ತಿ ಮಹಾಲಕ್ಷ್ಮಿಗಿದೆ, ಗೊತ್ತಾಯ್ತಾ? ಅದನ್ನು ಮೀರಿ ಆದ್ದರಿಂದ ಅವರಿಗೂ ತಿಳಿಯೋದಿಲ್ಲ, ವೇದಕ್ಕೂ ತಿಳಿಯೋದಿಲ್ಲ ಅಂತ ಹೇಳಿದ್ರು. ವೇದೋ ವದನ್ನ ಭೈರ್ಯಂ ನಾರೋಹಯತಿ ಅನುಭವಂ ಅಪ್ರಸಿದ್ಧ ಸ್ವರೂಪತಃ. ಯಾತಕ್ಕೆ ಅಂತ ಪ್ರಶ್ನೆಗೆ ಅದು ಅಪ್ರಸಿದ್ಧ ಸ್ವರೂಪತಃ. ನಾ ಆರೋಹಯತಿ ಅನುಭವಂ, ನಮಗೆ ಯಾವುದು ಪ್ರಸಿದ್ಧವಾಗಿದೆ ಅನುಭವಕ್ಕೆ ಬರುತ್ತೆ. ಯಾವ್ದಾದ್ರು ಒಂದು ಗೊತ್ತಿದ್ದರೆ ಕೆರೆ ನೋಡಿದರೆ ಸಮುದ್ರ ಹೇಳ್ಬೋದು, ದೊಡ್ಡ ಕೆರೆ ನೋಡಿದ್ರೆ ಸಮುದ್ರ ಹೇಳೋದಕ್ಕೆ ಬರುತ್ತೆ. ಏನೂ ಗೊತ್ತಿಲ್ಲ, ಕೆಲವು ಅಡ್ರೆಸ್ ಹೇಳ್ಬೇಕಾದ್ರೂ ಕೂಡ ಅದು ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಇವತ್ತು ಏನು ಹೇಳೋದು ನೀವು ಅಂತ ಹೇಳ್ತಾರೆ. ದೇವ್ರ ಬಗ್ಗೆ ಹೇಳೋದು ಅಂದರೆ ದೇವರು ಯುನಿಕ್ ಆದ್ದರಿಂದ ಯಾವ ದೃಷ್ಟಾಂತ ಕೊಟ್ಟು ಹೇಳೋದಕ್ಕೆ ಬರೋದಿಲ್ಲ. ಅದಕ್ಕೇನು ಮಾಡಬೇಕು? ಅಷ್ಟು ಕಠಿಣ ಆಗುತ್ತೆ. ಇದು ಅರ್ಥ ಮಾಡ್ಕೊಂಡು ಹೇಳೋರು ಕೂಡ ಏನು ಮಾಡಬೇಕಾಗ ಅರ್ಥ ಬೈಲಕ್ಕೆ ಹೋಗಬಾರ್ದು. ಕಷ್ಟ ಆದ್ದರಿಂದ ಏನು ಮಾಡಬೇಕಾದ್ರೆ ತಿಳ್ಕೊಳ್ಳೋ ಅಪೇಕ್ಷೆ ಇದ್ದರೆ, ಆಕ್ಷೇಪ ಬೇರೆ ಅಪೇಕ್ಷೆ ಬೇರೆ. ಆಕ್ಷೇಪ ಇದ್ದವ್ರಿಗೆ ಉತ್ತರ ಕೊಟ್ಟರೆ ಪ್ರಯೋಜನ ಇಲ್ಲ, ಯಾತಕ್ಕೆ ಒಪ್ಪ ಪರಿಸ್ಥಿತಿ ಅವ್ರಿಗಿಲ್ಲ. ಅಪೇಕ್ಷೆ ಇದ್ದವ್ರಿಗೆ ಏನಾಗಿದೆ, ತಿಳುವಳಿಕೆ ಇದೆ, ಅರ್ಥ ಆಗ್ತಾ ಇಲ್ಲ, ಅವ್ರಿಗೆ ಹೇಳ್ಬೋದು. ಅದು ಎಲ್ಲರಿಗೂ ಹೇಳೋದು ಅಂದರೆ ಅರ್ಥ ಇಲ್ಲ ಅದರೊಳಗೆ. ಅಪೇಕ್ಷೆ ಇದ್ದವ್ರು ಹೇಳದೇ ಇರೋದು ಅರ್ಥ ಇಲ್ಲ. ಅಪೇಕ್ಷೆ ಆದ್ರೆ ಹೇಳಲೇಬೇಕು. ಆಕ್ಷೇಪಿಸ್ತವ್ರು ಅವ್ರಿಗೆ ಆಕ್ಷೇಪ ಮಾಡೋದೇ ಹೊರತು ಬೇಡ ಅಂದರೆ ಹೇಳೋದೆ ಅವ್ರಿಗೇನು ಅವ್ರಿಗೆ ನಾರೋಹಯತಿ. ಪ್ರತ್ಯಾಕ್ಷೇಪ ಮಾಡೋದು, ನೀನು ಬುದ್ಧಿ ಇಲ್ಲ, ನೀನು ಬುದ್ಧಿ ಇಲ್ಲ ಹೋಗಂತ ಹೇಳೋದು. ಅದು ತಿಳ್ಕೊಂಡು ಅಪೇಕ್ಷೆನೇ ಇಲ್ವಲ್ಲ ಅವನಿಗೆ. ಔಷಧಿನೇ ಬೇಡ, ಔಷಧಿ ಕೊಟ್ಟು ಏನರ್ಥ? ದಾರಿಗೆ ಹೋಗಲಿ ಔಷಧಿ ಕೊಡ್ತಾರೆ ಡಾಕ್ಟ್ರು. ಏನು ಮಾಡ್ತಾರೆ ಅವರು? ಹೋದವರು ಕಷ್ಟ ಕೊಡೋದಿಲ್ಲ, ಕ್ಯೂನಲ್ಲಿ ಸಹ ಕೊಡೋದು. ಅದು ಪದ್ಧತಿ ಬೇಕಾದ್ರೆ ಹೋಗ್ಬೇಕಲ್ಲಿ, ರೋಗ ವಾಸಿ ಆಗಬೇಕು ಅಂತಿದ್ರೆ ಹೋಗ್ಬೇಕಲ್ಲಿ. ಅದು ಬಿಟ್ಟು ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂಥವ್ರು ಹೇಳೋದಕ್ಕೆ ಹೋದು ಇವರು ದಡ್ತನ ಆಗ್ತದೆ. ನಾನು ನಿಮ್ಮನ್ನು ಕೇಳಿ ಬೈದ ಕಳಿಸ್ತಾರೆ, ಸುಮ್ಮನೆ ಇರೋದಿಲ್ಲ ಅವರು. ಏನಾಗಿತ್ತ ನಿಮಗೆ ರೋಗ ನಮಗೆ ರೋಗ ಅಂತ ತಿಳ್ಕೊಟ್ಟು ಬಾಯಿ ಬಂದ ಮಾತಾಡ್ತಾರೆ. ಅದಕ್ಕೆ ನಾರೋಹಯತಿ ಅನುಭವಂ ಅಪ್ರಸಿದ್ಧ ಸ್ವರೂಪತಃ. ನಮಗೆ ವಾಯುದೇವರು ಅರ್ಥ ಆಗೋದೇ ಕಷ್ಟ ಆ ಲೆಕ್ಕದಲ್ಲಿ. ಅರ್ಥ ಆಯ್ತಾ? ಈಗ ವಾಯುದೇವರು ಸ್ವಲ್ಪ ನಮಗೆ ಅನುಭವ ಇದೆ, ಆದರೆ ಅದು ನಮಗೆ ಪೂರ್ತಿ ಅರ್ಥ ಆಗೋದಿಲ್ಲ ಅವರು ಕೂಡ ಅಂತ ಹೇಳಿದರೆ, ಅವರಿಗೂ ಅರ್ಥ ಆಗದ ದೇವರನ್ನು ನಾವು ತಿಳಿಲಿಕ್ಕೆ ಅವ್ರಿಗೆ ಸಾಕಲ್ಲೇನೂ ಅರ್ಥ ಆಗೋದಿಲ್ಲ, ನಮಗೇನೂ ಅರ್ಥ ಆಗೋದಿಲ್ಲ. ಆದಷ್ಟು ತಿಳ್ಕೊಳ್ಳೋಕೆ ಪ್ರಯತ್ನ ಪಡಬೇಕಲ್ಲ. ಲಕ್ಷ್ಮೀ ಯಾವುದಾದ್ರು ಗಾಡಿಯ ಕೊಡಗಡೆ ಬಿದ್ದಾಗ ಎಕ್ಸ್ಪರ್ಟ್ಗಳು ಯಾರು ಕರೆಸೋದಿಲ್ಲ, ಬರೀ ಈಜು ಬಂದವ್ರು ಉಪಯೋಗ ಇಲ್ಲ. ಅದರೊಳಗೆ ಏನು ಬರಬೇಕು ಅವರಿಗೆ? ಕೆಳಗೆ ಮುಳುಗೋ ಶಕ್ತಿ ಇರಬೇಕು. ಅವ್ರು ಮುಳುಗೋದು ಕಷ್ಟ, ಸುಲಭ ಅಲ್ಲ ನೀರಲ್ಲಿ ಮುಳುಗ್ಬೇಕಾರೆ. ಯಾಕೆ? ಮೇಲಕ್ಕೆತ್ತದು, ಮೇಲಕ್ಕೆತ್ತಿದ್ರೆ ಸುಲಭ ಅಲ್ಲ ಅದು. ಅವ್ರು ಹೋಗಿ ತೊಗೊಂಡು ಬರ್ಬೇಕಂತ. ಮತ್ತು ತಲೆ ಮುಟ್ಟೋದೇ ಕಷ್ಟ. ಎರಡನೇದಾಗಿ ಬಾರ್ ತೊಗೊಂಡು ಬರ್ಬೇಕು ಮೇಲಕ್ಕೆ ಎತ್ಕೊಂಡು. ಅದು ರೈಟ್ ಇರುತ್ತೆ, ಎತ್ತಿದ್ರೆ ಅಷ್ಟು ಬರೋದಿಲ್ಲ, ಬಟ್ ತರೋದು ಆಲ್ಟ್ ಅದು. ಲಕ್ಷ್ಮೀದೇವಿ ಭಾರತ ನಿಗಮತೆ ತಿಳಿ ಅತಿಕ್ರಮಿಸಿ ಅಂತ. ಹೌದು, ಅದೇನರ್ಥ? ವೇದಗಳನ್ನು ಮೀರಿ ತಿಳ್ಕೊತಾರೆ ದೇವ್ರನ್ನ. ವೇದಗಳನ್ನು ಮೀರಿ, ವೇದಗಳು ಹೇಳಿದ್ದೆಲ್ಲ ತಿಳ್ಕೊಳ್ಳೋದು ಋಜುಗಳು, ಬ್ರಹ್ಮವಾಯುಗಳು. ಮಹಾಲಕ್ಷ್ಮಿ ಅದನ್ನು ಮೀರಿ ತಿಳ್ಕೊತಾರೆ. ಪೂರ್ತಿ ಅರ್ಥ ಪೂರ್ತಿ ತಿಳ್ಕೊಳ್ಳೋದು ದೇವರು, ಅತಿ ಹೆಚ್ಚು ತಿಳ್ಕೊಳ್ಳೋದು ಅನಂತರ ಮಹಾಲಕ್ಷ್ಮಿ. ವೇದ ಹೇಳಿದ್ದೆಲ್ಲ ತಿಳ್ಕೊಳ್ಳೋ ದೇವರು, ಉಳಿದೆಲ್ಲ ಅದರಲ್ಲೂ ಕಡಿಮೆ ಆಗ್ತಾ ಬರುತ್ತೆ. ರುಜುಗಳು ಪುರುಷರು ಇಬ್ಬರಿಗೂ ಸಮಾನ, ಅದು ಸ್ವಲ್ಪ ವ್ಯತ್ಯಾಸ ಇದೆ, ಸೂಕ್ಷ್ಮ ವ್ಯತ್ಯಾಸ ಇರುತ್ತೆ. ಗದ ಯದಾ ಅಥಾಪಿ ಅನುಭವಾರೋಹ ಪ್ರಸನ್ನೇ ಕೇಶವೇ ಭವೇ. ಹಾಗಿದ್ದು ಹೇಗೆ ತಿಳಿಸ್ಕೊಡ್ಬೇಕು ಅಂತ ಇನ್ನೇನಿಲ್ಲ, ದೇವರೇ ಮನಸ್ಸು ಮಾಡಬೇಕಷ್ಟೇ. ಅದಕ್ಕೆ ಕೇಶವೇ ದೇಶರು ಪ್ರಸನ್ನರಾದರೆ ಸಾಧ್ಯ, ಅವರು ತಿಳಿದ್ರೆ ಸಾಧ್ಯ ಇಲ್ಲ. ಆದ್ದರಿಂದ ದೇವರ ಅನುಗ್ರಹ. ಅವ್ರು ಯಾರು ದುಷ್ಟರಿಗೆ ತಿಳ್ಕೊಳ್ಳೋ ಅಪೇಕ್ಷೆನೂ ಇಲ್ಲ, ಬರೀ ಆಕ್ಷೇಪ. ದೇವರು ಇಷ್ಟರೂ ಪಡೋದಿಲ್ಲ, ಆದ್ದರಿಂದ ಯಾವ ಕಾಲಕ್ಕೆ ತಿಳಿಯೋಕ್ಕೆ ಸಾಧ್ಯ ಇಲ್ಲ. ವಿಶ್ವರೂಪ ಕೃಷ್ಣ ತೋರಿಸಿದಾಗಲೂ ಕೂಡ ದುರ್ಯೋಧನಗಳು ಏನಾಗಲಿಲ್ಲ, ಅರ್ಥ ಆಗಲಿಲ್ಲ. ಆ ರೀತಿಯೇ ತೋರಿಸ್ತಾರೆ. ಅರ್ಥ ಮಾಡ್ತಾ ಕೊಟ್ಟರೆ ಮಾಡಿಸ್ತೇವೆ ದೇವರು, ಬಟ್ ಯೋಗ್ಯರಿಗೆ ಮಾಡಿಸೋದ್ರಿಂದ ಯೋಗ್ಯರಿಗೆ ಅನ್ಯಾಯ ಆಗುತ್ತೆ. ಅರ್ಥ ಆಯ್ತು? ಎಲ್ಲರೂ ಪಾಸ್ ಮಾಡ್ಬೋದು ಕರೆಕ್ಟೇ, ಬಟ್ ಓದಿ ಬರೆದವ್ರ ಗತಿ ಏನಾಗಿದೆ? ಅರ್ಥ ಆಯ್ತಾ? ಮತ್ತು ಓದಿನಿಂದ ಆಗ ಕೆಲಸ ಮಾಡ್ಲಿಕ್ಕೆ ಬರುತ್ತೆ ಅವರಿಗೆ, ಬರೀ ಪಾಸ್ ಮಾಡಿದರೆ. ಬರೀ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟ, ಔಷಧಿ ಕೊಡ್ಲಿಕ್ಕೆ ಬರುತ್ತೆ ಅವನಿಗೆ. ಆದ್ದರಿಂದ ಅದು ಅರ್ಹತೆ ಇದ್ದವರಿಗೆ ಹೇಳಬೇಕೆ ಹೊರತು ಇಲ್ಲದವ್ರಿಗೆ ಹೇಳೋದಕ್ಕೆ ಹೋಗಬಾರ್ದು. ಅರ್ಹತೆ ಅಪೇಕ್ಷೆ. ನಿಜಾನುಭಾವವರ್ಜಿತಾ ಹರೇರನುಗ್ರಹೋಚ್ಚಿತಾ ಮಹಾಪ್ರಯತ್ನವರ್ಜಿತಾ ಜನಾನ ಜಗ್ಮುರುನ್ನತಿ. ಆ ಶ್ಲೋಕ ನೆನಪಿಟ್ಕೊಂಡಿರಬೇಕು. ಅದಕ್ಕೆ ಆ ದೇವರ ಅನುಗ್ರಹ ಮಾಡಬೇಕು ಅನ್ನೋದು ಮುಖ್ಯವಾದದ್ದು. ಹಿಂದೆ ತುಂಬ ಸತಿ ಹೇಳಿದ್ದಾರೆ, ಯಶಾಂಸ ಏವ ಭಗವಾನ್ ದಯೇದ್ ಅನಂತಹ.
ಯಾರು ದೇವರು ಅನುಗ್ರಹ ಮಾಡ್ತಾರೋ ಅವ್ರಿಗೆ ಮಾತ್ರ ದೇವ್ರ ಬಗ್ಗೆ ಆಸಕ್ತಿ ಬಂದು ತಿಳಿಯೋದೇ ಹೊರತು ಅವ್ರ ಯೋಗ್ಯತೆಗಿದ್ದಷ್ಟು ಎಲ್ಲರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಹರಿಪ್ರಸಾದ ಅಲ್ಟಿಮೇಟು. ಕಿಂಚಿದೇವ ಸುಸಮ್ಯಕ್ಚ, ಅದು ದೇವರೆಲ್ಲರಿಗೂ ಈಕ್ವಲ್ ಆಗಿ ತೋರಿಸೋದಿಲ್ಲ, ಅವ್ರ ಯೋಗ್ಯತೆ ತಕ್ಕಷ್ಟು ಅಷ್ಟೇ. ಸ್ವಯಂತು ಅನುಭವತಿ ಅಮಂ, ಅದು ಪರಮಾತ್ಮ ತನ್ನ ಪೂರ್ತಿ ತಿಳಿಯೋದು ತಾನು ಮಾತ್ರನೇ. ದೇವರ ಬಗ್ಗೆ ಅನೇಕ ಪೂರ್ವ ಮಾಹಿತಿಗಳು ಬಂತು. ಅಂದರೆ ಜ್ಞಾನ ಇದೆ ಮುಗಿಸ್ಬಿಡ್ತೀವಿ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ, ಎಂದೂ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಜ್ಞಾನ ಮತ್ತೆ ಮತ್ತೆ ಯಾಕೆ ಓದಿ ಅಂತ ಹೇಳ್ತಾರೆ ಅಂದರೆ ಓದಿಗೆ ಕೊನೆ ಇಲ್ಲ. ಯಾವ ಇವತ್ತು ಲೌಕಿಕ ವಿದ್ಯೆಯಲ್ಲೂ ಕೂಡ ಓದಿಗೆ ಎಲ್ಲ ತಿಳಿದ್ರೆ ಒಬ್ಬರು ಸಿಗೋದು. ಎಲ್ಲ ಶಾಸ್ತ್ರದವ್ರ ಗೊತ್ತು ಯಾರು ಬರ್ತಾರೆ ಇವತ್ತು. ಒಂದೇ ಶಾಸ್ತ್ರದಲ್ಲಿ ಎಲ್ಲ ತಿಳಿದವರು ಸಿಗೋದು ಕಷ್ಟ. ಗೊತ್ತಾಗ ಎಲ್ಲ ಒಂದೇ ವಿಷಯದೊಳಗೇನೆ ಅಂಥ ಹೊತ್ತಲ್ಲಿ ಎಲ್ಲ ದೇವ್ರ ವಿಷಯ ಅಂತ ಹೇಳಿದರೆ ಅದು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪೂರ್ತಿ ತಿಳಿದಿದ್ದೇನೆ ಅಂತ ತಿಳ್ಕೊಂಡು ತೀರಾ ಅಜ್ಞಾನದ ಪರಾಕಷ್ಟೇ. ಯದಾ ಯಶ್ಯಾನುಗೃಹ್ಣಾತಿ ಭಗವಾನ್ ಆತ್ಮಭಾವಿತಃ ಸಜಹಾತಿ ಮತಿಂ ಲೋಕೆ ವೇದೇ ಚ ಪರಿನಿಷ್ಠಿತ. ಯದಾ ಸಮ್ಯಕ್ ಯಸ್ಯ ಅನುಗೃಹ್ಣಾತಿ ಭಗವಾನ್ ಆತ್ಮಭಾವಿತಃ ಸ ಜಹಾತಿ ಮತಿಂ ಲೋಕೆ ವೇದೇ ಚ ಪರಿನಿಷ್ಠಿತ. ಯದಾ ಯಾವಾಗ ಭಗವಾನ್ ಪರಮಾತ್ಮ ಆತ್ಮಭಾವಿತಃ ತಾನು ಅವರಿಂದ ಪೂಜಿತನಾಗಿ ಬಿಟ್ಟು ಅನುಗೃಹ್ಣಾತಿ ಅನುಗ್ರಹ ಮಾಡ್ತಾನೆ. ಸಜಹಾತಿ ಮತಿಂ ಲೋಕೆ, ಆಗ ಅವನಿಗೆ ಅರ್ಥ ಆಗುತ್ತೆ, ಓಹೋ ದೇವ್ರ ವಿಷಯ ಹೀಗಿದೆ ಅಂತೇಳಿ. ವೇದೇ ಚ ಪರಿನಿಷ್ಠಿತಾಂ. ಯದಾ ತನುಭವಿ ಭೂಯಾತ್ ಶಬ್ದ ಮಾತ್ರಾನುರೋಧನಂ ಗತ್ವಾ ತತಂ ವಿದುಃ ಪ್ರಾಜ್ಞಾಃ ತ್ಯಕ್ತವೇದ ಇತಿ ಸ್ಮೃತಃ. ವಿಶೇಷಾಂಶ ಲೋಕೆ ವೇದೇ ಚ ಪರಿನಿಷ್ಠಿತಾಂ. ಅಂದರೆ ಅಪರೋಕ್ಷ ಈಗ ಹೇಳ್ತಿರೋದು ಅದನ್ನೇ ಇದೇ ಶ್ಲೋಕದಲ್ಲೇ ಬಂದಿರೋದು. ಏನು ಹೇಳ್ತಾರೆ ಅಂದರೆ ಲೋಕ ವೇದಗಳನ್ನು ಬಿಟ್ಟು ಬಿಡ್ತಾನೆ. ದೇವ್ರ ಬಗ್ಗೆ ತಿಳುವಳಿಕೆ ಬಂದ ಮೇಲೆ ಏನು ಮಾಡ್ತಾನೋ ಅವನು ಲೋಕವೇದ ಬಿಟ್ಬಿಟ್ಟು ಪೌರುಷೇಯ ಅಪೌರುಷೇಯ ವಾಕ್ಯಗಳನ್ನು ಬಿಟ್ಟು ಬಿಡ್ತಾನೆ ಅಂತ ಅರ್ಥ. ನೋಡೋದಕ್ಕೆ ಏನು ಅನಿಸುತ್ತಿದ್ದು ಮೊದಲೇ ಈ ಕೆಲಸ ಮಾಡಿದ್ದೇವೆ ಆಗಲೇ ನಾವು ಅಲ್ಲೇ ಅವ್ರು ಬದಲೇ ಬಿಟ್ಟರೆ ಅಲ್ಲಿವರೆಗೆ ಹೋಗಿ ಯಾಕೆ ಬಿಡಬೇಕು ಅಂತ ಪ್ರಶ್ನೆ ಬರುತ್ತೆ. ಅದು ನೋಡೋದಕ್ಕೆ ತ್ಯಕ್ತವೇದರು ಅಂತ ಹೆಸರು. ತ್ಯಕ್ತವೇದರು, ವೇದ ಬಿಟ್ಟವರು. ಅವೈದಿಕರು ಇದ್ದಾರೆ, ವೇದ ವಿರೋಧಿಗಳಿದ್ದಾರೆ. ಗೊತ್ತಾಯ್ತಾ? ಹೊಸ ಗುಂಪಿದು ತ್ಯಕ್ತವೇದರು. ಬಟ್ ಇವ್ರು ಭಾರಿ ಒಳ್ಳೆಯ ಗುಂಪಿದು. ಅವೆರಡು ಕೆಟ್ಟ ಗುಂಪುಗಳಾದರೆ ಒಳ್ಳೆಯ ಗುಂಪು. ತ್ಯಕ್ತವೇದ ಅಂದ್ರೇನು? ವೆರಿ ಸಿಂಪಲ್. ಅದು ಪರೀಕ್ಷೆಗೆ ಕೊಡ್ಬೇಕಾದ್ರೆ ಪುಸ್ತಕ ಬಿಟ್ಟು ಹೋಗಿರ್ಬೇಕು ಅವರು, ಪುಸ್ತಕ ತೊಗೊಂಡು ಹೋಗಬಾರ್ದು. ಅಂದರೆ ವಿಷಯ ಎಲ್ಲ ತಲೆ ಬಂದಿದೆ ಅಂತ ಅರ್ಥ. ತ್ಯಕ್ತವೇದರು ಮತ್ತು ವೇದ ಬಿಟ್ಟವರು ಅಂದ್ರೆ ಅರ್ಥ ಏನೋ, ವೇದವನ್ನು ತಿಳಿದು ಆಗಿರೋದ್ರಿಂದ ಏನು ಮಾಡಬೇಕೀಗ? ಸಾಮಾನ್ಯವಾಗಿಲ್ಲ, ಹೈಸ್ಕೂಲ್ ಪದ್ಧತಿ ಅದು. ಮುಂದಕ್ಕೆ ಹೋಗ್ತಿರ್ಲಿಕ್ಕೆ ಹಿಂದೆ ಪುಸ್ತಕ ಕೊಟ್ಟೋಗ್ಬಿಡೋದು, ಅಲ್ಲೇ ಫ್ರೆಂಡ್ಸಿಗೆ ಕೊಡೋದು ಮಾರೋದು ಮಾಡ್ತಾರೆ. ಇದು ಬೇಕಿಲ್ಲ ಪುಸ್ತಕ ಅಂತ ಅರ್ಥ. ಆ ವಿಷಯ ಮುಗೀತು ಒಂದು ಅರ್ಥ. ಇನ್ನೊಂದು ಅದು ತಲೆಯಲ್ಲಿ ಬಂದಾಗಿದೆ, ಈಗ ಬರಲಿಕ್ಕೆ ಸಾಧ್ಯ ಇಲ್ಲ, ಅದು ಬಿಟ್ಟು ಬಿಡ್ತಾರೆ. ಬಂದ ಮೇಲೂ ಬಿಟ್ಟುಬಿಡ್ತಾರೆ. ಆ ಪುಸ್ತಕ ಬೇಕಾಗಿಲ್ಲ, ಈಗ ಪುಸ್ತಕ ಓದಿಟ್ಟು ಬಿಡ್ತಾರಲ್ಲ ಹಾಗೆ. ಅದು ಆ ಅರ್ಥ ತ್ಯಕ್ತವೇದಗಿಲ್ದು ಸುಮ್ಮನೆ ಓದಿಬಿಟ್ರೆ ಏನಾಗುತ್ತೆ? ಇದು ವೇದ ಬಿಟ್ಟವರಿಗೆ, ಶಾಸ್ತ್ರ ಬಿಟ್ಟವರಿಗೆ ದೇವರು ತಿಳಿತಾರೆ ಅಂತ ಆಗುತ್ತೆ. ಸಾಧ್ಯನೇ ಇಲ್ಲ. ಹಾಗೆ ಇದು ಸೂಕ್ಷ್ಮ ವಿಚಾರ ಹೇಳೋದಕ್ಕೆ ಅವರೇ ಬರಬೇಕಾಗಿತ್ತು. ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯ ಬರೀ ಹೇಳ್ತಾರೆ, ಎಲ್ಲ ಆಧಾರ ಕೊಟ್ಟು ಹೇಳ್ತಾರೆ. ಅದು ಇಂಟ್ರೆಸ್ಟಿಂಗ್. ಯದಾತು ಅನುಭವೀ ಭೂಯಾತ್ ಶಬ್ದ ಮಾತ್ರ ಅನುರೋಧನಂ. ಅವರ ಅನುಭವ ಬಂದಾದ ಮೇಲೆ ತ್ಯಕ್ವಾ ಅಥ ತಂವಿದು ಪ್ರಾಜ್ಞಾ ತ್ಯಕ್ತವೇದ ಇಶಿಸ್ಮೃತ. ಅವ್ರು ತ್ಯಕ್ತವೇದರು ಅಂತ ಕರೀತಾರೆ. ಆ ಸ್ಥಿತಿ ಬಂದು ಆಪರೇಷನ್ ಮಾಡ್ತಾ ಪುಸ್ತಕ ನೋಡಿ ಆಪರೇಷನ್ ಮಾಡೋಕ್ಕಾಗತ್ತಾ? ಹೇಗಿರ್ಬೇಕದು? ಫುಲ್ಲಿ ಥರೋ ಇರಬೇಕು. ಯದೈವ ತ್ಯಕ್ತವೇದ ಸ್ಯಾತ್ ಅಥ ಅಸ್ಮಾನ್ ಮುಚ್ಚತೆ ಭಯಾತ್. ಆಗ ಅವರಿಗೆ ಪೂರ್ತಿ ದೇವ್ರ ಜ್ಞಾನ ಬಂದಿದೆ ಅಂತ ಅರ್ಥ. ಇದು ಶಾಸ್ತ್ರ ನಿರಪೇಕ್ಷೆ ಅಂದರೆ ಓದಿದ್ದೆಲ್ಲ ಈಗ ತಲೆಯಲ್ಲಿ ಬಂದಿದೆ, ಅದು ಇಂಪಾರ್ಟೆಂಟ್. ನೀರು ಬಂದಿಲ್ಲ ಅಂತ ನೀರು ನಿಲ್ಲಿಸ್ಬಿಡ್ತಾರಲ್ಲ ಟ್ಯಾಪ್ನ, ನಿಲ್ಲಿಸೋ ಯಾಕೆ ವೇಸ್ಟ್ ಮಾಡ್ತೀರಿ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ನೀರು ಹಿಡ್ಕೊಂಡಾದ ಮೇಲೆ ಹಾಗೆ ನಿಲ್ಲಿಸ್ಬಿಡ್ತಾರೋ ಹಾಗೆ ಅದ್ರ ಮತ್ತೆ ಅದನ್ನೇ ಧ್ಯಾನ ಮಾಡ್ತಾ ಕೊಡ್ತಾರೆ, ಮರಣ ಮಾಡ್ತಾರೆ ಹೊರತು ಅದು ಅವರಿಗೆ ಅಗತ್ಯ ಇಲ್ಲ. ಯಾಕಂದ್ರೆ ಭಾಳ ಬಂದಾಗಿರೋದ್ರಿಂದ. ಪ್ರಾಯಸ್ತು ವೈದಿಕ ಏವ ರುದ್ರಾದ್ಯ ಅಪಿ ವೈಪುರ ಇವೆಲ್ಲ ಸಾಮಾನ್ಯರು ಸಾಧ್ಯ ಇಲ್ಲ. ಅದು ಬ್ರಹ್ಮರುದ್ರಾದಿ ದೇವತೆಗಳಿಗೆ ಸಾಧ್ಯ ಇದೆಲ್ಲ. ವೈದಿಕ ತ್ಯಕ್ತವೇದಶ್ಚ ಬ್ರಹ್ಮೈವೈಕ ಪ್ರಜಾಪತಿ. ಯಾವಾಗಲೂ ತ್ಯಕ್ತವೇದರು ಬ್ರಹ್ಮದೇವರು. ಇವರು ವೆರಿ ಇಂಟ್ರೆಸ್ಟಿಂಗ್. ಯಾಕೆಂದರೆ ಯಾವಾಗಲೂ ಅವ್ರಿಗೆ ಏನಿದೆ? ಈಶ್ವರ ಅದನ್ಯತ್ರ ಆಲೋಚನೆ ಸರ್ವ ವಿಷಯ ರುಜಯೋಗಿ ಜ್ಞಾನ. ಆದ್ದರಿಂದ ಅವ್ರಿಗೇನು ಬೇಕಿಲ್ಲ? ಆದರೆ ಅದು ಅವ್ರಿಗೆ ಗೊತ್ತದು. ಆದರೆ ಅದನ್ನು ಬಿಟ್ಟು ಹೇಳೋ ಶಕ್ತಿ ಅವರಿಗಿದೆ. ಮಹಾಭಾರತ ವೇದವ್ಯಾಸರು ಬರೆದರು. ಎಲ್ಲ ವೇದ ಅರ್ಥ ಅದರಲ್ಲಿ ತುಂಬಿದೆ. ವೇದಗಳನ್ನು ನೋಡ್ಕೊಂಡು ಅರ್ಥ ತುಂಬಿಸ್ಲಿಕ್ಕೆ ಹೋಗಲಿಲ್ಲ. ಅವ್ರು ಹೇಳಿದ ಅರ್ಥ ವೇದದಲ್ಲಿದೆ ಅಷ್ಟೇ ಹೊರತು ವೇದ ನೋಡಿ ಬರೆದಿದ್ದಲ್ಲ.
ಬ್ರಹ್ಮೈವೇಕ ಅದೇ ರೀತಿ ಬ್ರಹ್ಮದೇವರು ಋಜುಗಳೆಲ್ಲ ಆಗಿರ್ತಾರೆ. ಆದರೆ ಸರ್ವಜ್ಞ ಮನ್ಯ ಮನವೇಕ್ಷ ಅದು ಸೇರಿಸ್ಬೇಕೀಗ. ತ್ಯಕ್ತ ವೇದತ್ವಾತ್ ಸರ್ವಜ್ಞರು ಯಾತಕ್ಕೆ ಸಕ್ತ ವೇದರಾದರು, ವೇದ ಅಗತ್ಯ ಇಲ್ಲದೇ ಹೇಳೋ ಶಕ್ತಿ ಅವರಿಗಿದೆ. ಇನ್ನೂ ಪೂರ್ತಿ ಅದು ತಿಳಿದೇ ಇದೆ, ಆದ್ದರಿಂದ ಅವರನ್ನೇ ಕಳಿಸಿಕೊಟ್ರು ಅಂತ ಅರ್ಥ. ಅದೇ ಮತ್ತೆ ಅಲ್ಲ, ಆ ಲೆವೆಲಿಗೆ ಬರಲ್ಲ. ಆ 2 ಎಕ್ಸ್ಟೆಂಟ್ ಬರುತ್ತೆ, ಅವರ ಯೋಗ್ಯತೆ ತಕ್ಕಷ್ಟು ಬರುತ್ತೆ. ಇದು ನಮಗೆ ಗೊತ್ತು ಅಂತ ಹೇಳ್ತಾರಲ್ಲ ಹಾಗೆ ಅಷ್ಟೇ. ಇವರು ಎಲ್ಲ ಹೌದು, ಅವರು ಆ ಮಟ್ಟಿಗೆ ಮತ್ತು ಮುಂದಿನ ಚಾನ್ಸೇ ಇಲ್ಲ. ಆದ್ದರಿಂದ ಒಂದು ಕೋರ್ಸ್ SLC ಮುಗಿತಪ್ಪ, ಕೋರ್ಸ್ ಮುಗಿತೀನಿ, ಓದೋದಿಲ್ಲ ಗೊತ್ತಾಯ್ತು, ಇನ್ನೂ ಓದೋದಿಲ್ಲ. ಆ SLC ಇದೆ, ಅದು ಬಿಟ್ಟು ಹೋಗಲಿಲ್ಲ. ಆಯ್ತು, ಬ್ರಹ್ಮ ರುಜುಗಳಿಗೆ ಅಷ್ಟೇ ಇದೆ, ಉಳಿದವರಿಗೆ ಅದಿಲ್ಲ. ಉಳಿದವರೆಲ್ಲ ತಮ್ಮ ಯೋಗ್ಯತೆ ತಕ್ಕಷ್ಟು ತೆಕ್ತವೇದರಾಗಬೇಕು, ಯೋಗ್ಯತೆ ತಕ್ಕಷ್ಟು. ಸ್ಪಷ್ಟತೆ ಅಲ್ಲ, ಅವ್ರ ಬಗ್ಗೆ ಪೂರ್ಣ ತಮಗೆ ನಿಲ್ಕಷ್ಟು ಫಸ್ಟ್, ತಮಗೆ ನಿಲ್ಕಷ್ಟು. ಇಪ್ಪ ಹೇಳಿದ್ರು ನಭಪತಂತೆ ಆತ್ಮಸಮಂ ಪತತ್ರಿಣ. ಅದು ಗುಬ್ಬಿ ಹಾರುತ್ತೆ, ನೊಣನೂ ಹಾರುತ್ತೆ, ಸೊಳ್ಳೆ ಹಾರುತ್ತೆ, ಗರುಡ ಹಾರುತ್ತಾನೆ, ಎಷ್ಟು ವ್ಯತ್ಯಾಸ ಇದೆ ಅಲ್ಲ. ಆ ತರಹ ತಾರತಮ್ಯ ಪ್ರಕಾರ ಅವ್ರು ಮಾಡಿ ಬಿಡಬೇಕು. BSc ಓದ್ತಾ ನಿಲ್ಲಿಸ್ಬಿಟ್ಟ, ತನ್ನ ಪುಸ್ತಕ ಕೊಟ್ಟು ಬಾರ ಹಾಕ್ಬಿಟ್ಟ ಅಷ್ಟೇ. ಅರ್ಧ ಯಾರಿಗೂ ಕೊಟ್ಟೆ ಮುಗಿಸಿದ. ಇನ್ನು ಓದೋ ಐಡಿಯಾ ನನಗಿಲ್ಲ, ಕೆಲಸಕ್ಕೆ ಸೇರ್ತಿದ್ದು ಬಿಟ್ಟ ಅಷ್ಟೇ. ಅದು ಅವನು ಆ ಮಟ್ಟಿಗೆ ತೆಗ್ತವೆ ಅದು ಅವರು ಅಷ್ಟೇ, ಆ ಮಟ್ಟಿಗೆ ಅಷ್ಟೇ ಅವರು. ಅದು ಅಬ್ಸಲ್ಯೂಟ್ ಸೆನ್ಸ್ ಅಲ್ಲ, ರಿಲೇಟಿವ್ ಸೆನ್ಸ್ ಅದು. ಬರಲಿ ಅಲ್ಲಿಂದಲೇ ಅವರಿಗೆ ತಾರತಮ್ಯ ಇದೆ. ಫಸ್ಟು ಮಹಾಲಕ್ಷ್ಮಿ ಹೊಲಿಸಿದ್ರೆ ಅವ್ರ ಕಡಿಮೆ ಆಗ್ತಾರೆ. ಎಲ್ಲರಿಗೂ ದೇವರಿಗೆ ಬಿಟ್ಟರೆ ಉಳಿದವರು ಅದಕ್ಕೆ ಸಾ ಕಾಷ್ಟ ಸಾ ಪರಾಗತಿ, ಅಲ್ಟಿಮೇಟ್ ದೇವರ ಅಲ್ಟಿಮೇಟ್. ಉಳಿದವರು ಯಾರು ಅಲ್ಟಿಮೇಟ್ ಅಲ್ಲ. ಸರ್ವೋತ್ತಮ ಅಂದರೆ ಇದು ಮಾಡೋದಲ್ಲ, ಎಲ್ಲದರಲ್ಲೂ ದೇವರ ಅಲ್ಟಿಮೇಟ್ ಅಂತ ತಿಳ್ಕೊಳ್ಳೋದು. ಗುಣ ಬಂದಾಗ ಅಲ್ಟಿಮೇಟ್, ದೋಷ ಬಂದಾಗ ನೆಗೆಟಿವ್ ಸೆನ್ಸ್ ಯಾವುದು ಕೇಳಕ್ಕೆ ಹೋಗಬೇಡಿ, ದೋಷ ಇಲ್ಲ. ಬ್ರಹ್ಮ ಇವ ಏಕಃ, ಬ್ರಹ್ಮ ಇವ ಏಕ ಅಂತ ಹೇಳಿದ್ರಿಂದ ಬ್ರಹ್ಮವಾಯುಗಳು ಸಮ ಆದ್ದರಿಂದಾಗಿಯೇ ಅವರು ಏನಾಗಿದ್ದಾರೆ, ತೆಕ್ತವೇದರು ಅಂತ ಅರ್ಥ. ಭೀಮಸೇನ ದೇವರಿಗೆ ಏನು ಬೇಕಿದ್ದಿಲ್ಲ, ಯಾವ ವೆಪನ್ನೂ ಬೇಕಿಲ್ಲ, ಬರೀ ಹೊಡೆದ ಜನ ಸಾಯ್ತಿದ್ರು. ತೆಕ್ತ ಶಸ್ತ್ರರು, ತೆಕ್ತ ಶಸ್ತ್ರರು ಇವರು, ತೆಕ್ತ ಶಾಸ್ತ್ರ ಎರಡೂ ಅವರು. ಬಾಹುಬಲ ಜ್ಞಾನಬಲ ಎರಡೂ ಇರೋದ್ರಿಂದ ಅವ್ರಿಗೆ ಶಸ್ತ್ರವೂ ಬೇಕಿಲ್ಲ, ಶಾಸ್ತ್ರವೂ ಬೇಕಿಲ್ಲ. ಯಾವ ಶಾಸ್ತ್ರ ವಿಷಯ ಬಂದರೂ ಹಾಗೆ ಹೇಳ್ತಾರೆ, ಯಾವ ಶಾಸ್ತ್ರ ಹಾಗೆ ಹೊಡಿತಾರೆ. ತೆಕ್ತ ಶಸ್ತ್ರ ಅಂತ ಇದು ಪದ ಅವ್ರಿಗೆ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಅದೇ ದುರ್ಯೋಧನ ಅರ್ಥ ಮಾಡ್ಕೊತಾನೆ. ಕೊಂದಿದ್ದಾರೆ, ಒಂದು ಚೂರು ಗಾಯ ಆಗಿಲ್ಲ ಅಂದರೆ ವಿನಾಶಸ್ತ್ರಂ ತಥಾಹನ್ಯ ಅಂತ. ಆ ರೀತಿ ಕೊಲೆ ಭೀಮಸೇನಿಗೆ ಒಂದೇ ಸಾಧ್ಯ ಅಂತ ಹೇಳ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಆಯ್ತಾರೆ. ಯಾವ ಚಿಕ್ಕ ವಯಸ್ಸು ಎಲ್ಲ ಹೇಳ್ತಾ ಇದ್ದಾರೆ ಅವರು. ಗುರುಗಳು ಪಾಠ ಹೇಳಿದ ಪುಸ್ತಕ ಅದು ಸರಿ ಇದೆ ನೋಡ್ರಿ ಅಂತಾರೆ. ತಮ್ಮತ್ರ ಪುಸ್ತಕ ಇಟ್ಟು ಹೊಡಿಲ್ಲ, ಆ ಪಾಠ ಸರಿ ಇದೆ ಅಂತ ಹೇಳ್ತಾರೆ. ಹೇಳೋದು ಎಲ್ಲ ಹೇಳ್ತೀರಿ ಅಂತ ಒಂದು ಎರಡು ಅರ್ಥ ಮಾಡ್ಕೋಬೇಕೀಗ. ಅವ್ರು ಹೇಳ್ತಾರೆ ಬರೀ ಕೈಲಿ ಯುದ್ಧ ಮಾಡೋ ವೀರ ಅಂದರೆ ಭೀಮ ಮಾತ್ರನೇ, ಎಲ್ಲರಿಗೂ ಗೊತ್ತಿದ್ದ ಸಂಗತಿ. ಕೇವಲಂ ವೇದ ಶಬ್ದೇನ ತತಸ್ತು ಕೇಶವಂ ಭಕ್ತ್ಯ ಸಂಪೂಜ್ಯ ಬಹುಜನ್ಮಸು ತ್ಯಕ್ತವೇದತ್ವವಾಪನ್ನ ಪ್ರಸಾದಾತ್ ಪರಮೇಷ್ಠಿನಃ ಇತಿ ಬ್ರಹ್ಮ ಸಂಹಿತ. ಇದನ್ನು ಉಳಿದವರು ಯಾರು ಇದ್ದರೆ ದೇವರ ಅನುಗ್ರಹದಿಂದ ತ್ಯಕ್ತವೇದರಾದವರು ಬ್ರಹ್ಮ ವಾಯುಗಳು. ಅವರ ಅನುಗ್ರಹ ಮಾಡಿದರೆ ಉಳಿದವರೆಲ್ಲ ಅವ್ರ ಯೋಗ್ಯತೆಗಾಗಲಿಕ್ಕೆ ಅಷ್ಟು ಬೇಕೀಗ. ಈಗ SLC ಅಷ್ಟೇ ಓದೋಕ್ಕೂ ಗುರುಗಳು ಬೇಕಲ್ಲ, ಮನೆ ಕೂತ್ಕೊಂಡು ಓದೋಕ್ಕಾಗತ್ತೆ ಅದರ. ಸೊ ಪ್ರತಿಯೊಬ್ಬರಿಗೂ ಗುರುಗಳು ಬೇಕೇ ಬೇಕು. ಉಳಿದವರು ತ್ಯಕ್ತವೇದರಾಗಿದ್ದಾರೆ ಅಂತ ಹೇಳೋದಾದ್ರೆ ಅನುಗ್ರಹದಿಂದ ಆಗಿದ್ದಾರೆ, ಇಲ್ಲದೋದ್ರೆ ಇಲ್ಲ. ತ್ಯಕ್ತ ವೇದರು ಬೇರೆ, ತ್ಯಕ್ತ ದೇವರು ಬೇರೆ. ತ್ಯಕ್ತ ದೇವರು, ದೇವರೇ ಬೇಡ, ದೇವತನೂ ಬೇಡ, ದೇವರು ಬೇಡ, ಯಾವುದೂ ಬೇಡ ಅಂತಾರೆ. ಅವರು ಏನು ನೀರು ಬೇಡ ಅಂತ ಕಳಿಸಿಬಿಡ್ತಾರೆ ಅಷ್ಟಾಗಿ. ಅವರು ಅಧೋಗತಿ ಹೋಗ್ತಾರೆ ಅಷ್ಟೇ. ಕೇವಲಂ ವೇದ ಶಬ್ದೇನ ಜಾನನ್ ವೈದಿಕ ಉಚ್ಯತೆ ವೇದಂ ವಿನಾ ಅನುಭವಾತ್ ಜಾನಂತು ತ್ಯಕ್ತ ವೈದಿಕ ಇತಿ ಅಧ್ಯಾತ್ಮೆ. ಇನ್ನೊಂದು ಕ್ಲಿಯಾರಿಟಿ ಕೊಡ್ತಾರೆ. ಕೇವಲಂ ವೇದ ಶಬ್ದೇನ ಜಾನನ್ ವೈದಿಕ ಉಚ್ಯತೆ. ವೈದಿಕರು ಅಂದರೆ ವೇದ ಅವಲಂಬಿಸಿರೋರು, ವೇದ ಅವಲಂಬಿಸಿದ್ದಾರೆ, ತಿಳ್ಕೊಂಡಿದ್ದಾರೆ. ಅವಲಂಬನೆಯಿಲ್ಲವರು ಹೋಮ ಮಾಡಿಸ್ಬೇಕಾದ್ರೂ ಪುಸ್ತಕ ಬೇಕು ಅಂತ ತಿಳ್ಕೊಬೇಡ, ಅದು ಚೆನ್ನಾಗಿ ಬರುತ್ತೆ, ರೆಫರೆನ್ಸ್ ಬೇಕು ಅವರಿಗೆ. ಇವ್ರು ಏನೂ ಬೇಕಿಲ್ಲ. ನಾನು ವೈದಿಕ ಉಚ್ಯತೆ ಅದನ್ನೂ ಬಿಟ್ಟುಬಿಟ್ರೆ ವೇದಂ ವಿನಾ ಅನುಭವಾತ್ ಜ್ಞಾನನ್ಸ್ತು ತ್ಯಕ್ತ ವೈದಿಕ ಇತಿ ಅಧ್ಯಾತ್ಮೆ. ಈ ಪದ ತಿಳ್ಕೊಂಡ್ಬಿಟ್ರೆ ತ್ಯಕ್ತ ವೈದಿಕ ಅಂತೆಲ್ಲ ಪದ ಬಂದರೆ ಅದು ನೋಡೋದಕ್ಕೆ ನಿಂದೆ ಪದ ಕಂಟ ಕಾಣಿಸುತ್ತೆ. ಅವೈದಿಕ ಅವೆಲ್ಲ ಕೇಳಿದವರಿಗೆ ಇದೇನೋ ಒಂದು ಇನ್ನೊಂದು ಹೊಸ ಅಭ್ಯರ್ಥಿ ಬಯಸಿಕೊಳ್ಳೋ ಪದ ಬಂತು ಅಂದ್ರಲ್ಲ, ಇದು ಪ್ರಶಂಸೆಯ ಪದ ಇದು. ತತ್ವಂ ವೇದಾನುಸಾರೇಣ ಚಿಂತಯನ್ ವೈದಿಕೋ ಭವೇತ್ ವೇದ ಊಹಾಮನುಸರೇದ್ಯಸ್ಯ ಸ ತ್ಯಕ್ತ ವೈದಿಕ ಇತಿ ಶಾಡ್ಡುಣ್ಣೆ. ಇನ್ನೂ ಕ್ಲಿಯರ್ ಮಾಡ್ತಾರೆ. ನಮಗೆ ಹೇಗೆ ಗೊತ್ತಾಗಬೇಕು ಅವ್ರು ತ್ಯಕ್ತ ವೈದಿಕರು ಅಂತೇಳಿ? ಅವರೇನೂ ಆಗಿದ್ದಾರೆ, ಓಕೆ, ನಮಗೆ ಗೊತ್ತಾಗೋದು ಹೇಗೆ? ಅದಕ್ಕೆ ಹೇಳ್ತಾರೆ ಅದು ಅಪ್ರೋಕ್ಷ ಜ್ಞಾನಿ ಆಗಿದ್ದಾರೆ. ಗೊತ್ತಾಗ್ಲಿಕ್ಕೆ ಏನು ಮಾಡಿದರು, ಹೇಗೆ ಗೊತ್ತಾಗಬೇಕು ಅಂತ ಹೇಳಿದರು?
ಅಷ್ಟೆಲ್ಲ ಬಂತು. ಪ್ರಜಾತಿ ಯದಾ ಕಾಮನ್ನೆಲ್ಲ ಹೇಳಿದ್ರು ಅದು, ಗೊತ್ತಾಯ್ತಾ? ಅದೇ ರೀತಿಯೇ ಈಗ ನಮಗೆ ಯಾಕೆ ಗೊತ್ತಾಗಬೇಕು ಅಂದರೆ ತತ್ವಂ ವೇದಾನುಸಾರೇಣ ಚಿಂತೈನ್ ವೈದಿಕೋಭವೇ. ಅವ್ನು ವೇದ ಓದಿಲ್ಲ, ಅವ್ನು ಹೇಳೋದೆಲ್ಲ ವೇದದಲ್ಲಿದೆ. ಅದು ಸೂಪರ್, ಗೊತ್ತಾಯ್ತಾ? ಅದು ಅರ್ಥ ಮಾಡ್ಕೊಂಡು ಅವ್ರು ಏನಾಗಿದೆ, ಈಗಿಲ್ದ ಹೋದರೂ ಓದಿ ಆಗಿದೆ. ಅವನು ಎಷ್ಟೋ ಜನ ಆಗಿರ್ತಾರೆ, ಅವ್ರಿಗೆ ಶಾಸ್ತ್ರಗಂತ ಏನು ಓದಿರೋದಿಲ್ಲ, ಏನು ಕೇಳಿರೋದಿಲ್ಲ, ಅದು ಹೇಳೋದೆಲ್ಲ ಕರೆಕ್ಟಾಗಿರುತ್ತೆ. ಅದು ದೊಡ್ಡ ಭಾರಿ ದೊಡ್ಡ ಜ್ಞಾನ. ವಿಜಯದಾಸರು ಅಂಥವರೆಲ್ಲ 33 ವರ್ಷ ಅವರಿಗೂ ಏನು ಓದಿಲ್ಲ ಅವರು, ಗೊತ್ತಾಯ್ತಾ? ಆಮೇಲೆ ಅದು ಬರೆದಿದ್ದೆಲ್ಲ ಏನಾದ್ರು ಓದೋರಿಗೂ ತಿಳಿಲಾರದಷ್ಟು ದೊಡ್ಡ ವಿಷಯ ಅವ್ರು ಹೇಳಿದ್ರು. ಆಮೇಲೆ ಜನ್ಮಾಂತರ ಸ್ಮೃತಿ ಅದು ತೆಕ್ತ ವೈದಿಕ ಹಾಗೆ ಆಗಲಿ. ಬ್ರಹ್ಮದೇವರಿಗೆ ದೇವರ ಅನುಗ್ರಹ ಬಂದ ಮೇಲೆ ಉಳಿದವರಿಗೆಲ್ಲ ಅದಕ್ಕೆ ಹೇಳ್ತಾರೆ, ಪೂರ್ವಜನ್ಮಸಿಗೆ ವೇದ ಕಿಲೇದಂ ಸರ್ವವಿತ್ಯವಿತ ಬುದ್ಧಿರುವಾಚ. ವೇದಂ ವಿನಾ ಇಂಥ ಪದಗಳೆಲ್ಲ ನಾವು ಬೇರೆ ಕಡೆ ಕೇಳೋದು ಭಾಳ ರೇರ್, ಇವೆಲ್ಲ ಕೂಡ ಗೊತ್ತಾಯ್ತು. ಇಂಥಲ್ಲಿ ಓದಿದಾಗ ನಮಗೇನಾಗುತ್ತೆ, ಹೊಸ ಪದಗಳು ಹೊಸ ರೀತಿಯೆಲ್ಲ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ತತ್ವಂ ವೇದಾನುಸಾರೇಣ ಚಿಂತೆ. ಅದಕ್ಕೆ ಅವ್ರು ಏನು ಮಾಡಿದ್ರು, ಈಗ ಹೇಗೆ ಅಂತ ಕೇಳಿದರು. ನೀವು ಹೋಗಿ ಹೇಳ್ತಾ ಹೋಗ್ತೀನಿ ಅಂದರು. ಎಲ್ಲರಿಗೂ ಹೇಳಿದ್ರು, ನೋಡಿ ಸರಿಯಾಗಿ ನೋಡ್ರಿ, ಈಗ ಅವ್ರು ಹೇಳ್ತಾರೆ. ಈಗ ಪಂಚಮಸ್ಕಂದ ಭಾಗವತ ಮತ್ತೆ ಎಲ್ಲರೂ ಹೇಳ್ತಾರೆ, ಎಲ್ಲರೂ ಸೋರಿ ಅಂತ ಎಲ್ಲ ಸರಿಯಾಗಿ ತಿಳ್ಕೊಂಡ್ರು. ಆಚಾರ ಪುಸ್ತಕ ಹೇಳೋಕ್ಕೆ ಶುರು ಮಾಡಿಬಿಟ್ರು. ಕರೆಕ್ಟ್ ಟ್ಯಾಲಿ ಆಗ್ತಿದೆ. ಯಾವ ಪುಸ್ತಕ ಹುಡುಗರ ಶಿಕ್ಷಣ ಕೈಲಿ ಪುಸ್ತಕ ಇತ್ತು, ಫುಲ್ ಟ್ಯಾಲಿ ಆಗ್ತಾಯಿದೆ. ಈ ಪುಸ್ತಕ ಸರಿ ಅಂತ ಹೇಳಿದ್ರಲ್ಲ, ಅವ್ರ ಪುಸ್ತಕದಲ್ಲಿ ಇಲ್ಲ, ಅದು ಟ್ಯಾಲಿ ಆಗಬೇಕು, ಇಲ್ಲ ಅಂತ ಹೇಳಿ ಇದರಲ್ಲಿ ಇದೆ ಅಂತ ಟ್ಯಾಲಿ ಆಗಬೇಕು ಅದು ಹೇಳ್ತಾರೆ. ಪುಸ್ತಕ ಇಟ್ಕೊಂಡು ಓದಿದ್ದಲ್ಲ ಅವರು, ಹಾಗೆ ಹೇಳಿ. ಅದಕ್ಕೆ ಹೇಳಿ ನೋಡಿ, ತತ್ವಂ ವೇದಾನುಸಾರೇಣ ಚಿಂತೆಯನ್ ವೈದಿಕೋಹವೇ ವೇದ ಊಹಾನು ಅನುಸರೇದ್ಯಸ್ಯ ಸಾ ತ್ಯಕ್ತ ವೈದಿಕ ಇತಿ ಶಾರ್ಟ್ಕಟ್. ಅವ್ರು ಹೇಳಿದ್ದೆಲ್ಲ ವೇದದಲ್ಲಿ ಇರಲೇಬೇಕು, ಇರಲೇಬೇಕು. ನೀವು ಓದಿ ಹೇಳಿದ್ದೇ ಇದೆ ನೋಡಿ ಅಂತ ಹೇಳಿದ್ರು. ಆ ಲೆವೆಲ್ಗೆ ಹೋಗಿರಬೇಕು. ಅದು 100% ಬರೋದು ಅವರಿಗೆ. ಸತ್ವಂ ವಿಚಕ್ಷ ಮೃಗಚೇಷ್ಟಿತವಾತ್ಮನೋಂತಹ ಚಿತ್ತಂ ನಿಯಚ್ಛ ಹೃದಿ ಕರ್ಮಧುನೀಂಚ ವೃತ್ತಿ ಚಿತ್ತಿಂ ಜಹ್ಯಂಗನಾ ಭ್ರಮವಸತ್ತಮಯೂಥಗಾಥಂ ಪ್ರೀಣೀಹಿ ಹಂಸ ಶರಣಂ ವಿರಮಕ್ರಮೇಣ. ಸಹ ತ್ವಂ ಅಂತಹ ನೀನು ವಿಚಕ್ಷ ಸರಿಯಾಗಿ ನೋಡು. ಮೃಗಚೇಷ್ಟಿತ ಮಾತ್ಮನೋ ಅಂತಹ ನಾವೆಲ್ಲ ಮೃಗಚೇಷ್ಟಿತರು ಅಂದ್ರೇನು, ಮೃಗಗಳಂತೆ ಬದುಕ್ತಾ ಇದ್ದೇವೆ. ದೇವರನ್ನು ಬಿಟ್ಟು ಬದುಕಿದ್ರೆ ಏನದು, ಮೃಗದ ಜೀವನ ಇದ್ದಾಗ ಲೆಕ್ಕ. ಮೃಗಚೇಷ್ಟಿತ ಆತ್ಮನೋ ಅಂತಶ್ಚಿತ್ತಂ ನಿಯಚ್ಛ, ಅದು ದೇವರ ಕಡೆ ಮನಸ್ಸನ್ನು ಹಾಕು. ನಿಯಚ್ಛ ಹೃದಿ ಕರ್ಮಧುನೀಚ ಚಿತ್ತಿ, ಕರ್ಮದ ಧುನಿ ಅದನ್ನು ಸುಟ್ಟಾಗತ್ತೆ ಕರ್ಮ, ಅದನ್ನು ಜ್ಞಾನ ಸಂಪಾದನೆ ಮಾಡು. ಇದನ್ನು ಮಾಡಿಕೊಂಡ್ರೆ ಏನು ಉಪಯೋಗ ಇಲ್ಲ. ಕರ್ಮದಿಂದ ನಮ್ಮ ಕರ್ಮ ಸವಿಯೋದಿಲ್ಲ. ಕೆಸರಿಂದ ಕೆಸರ ತೊಳೆದಂತೆ ಕರ್ಮದ ಪಥವು ಅಂತ ಹೇಳ್ತಾರೆ. ಕೆಸರಿಂದ ಕೆಸರ ತೊಳೆದಂತೆ, ಕೆಸರು ಮೆತ್ತಿದೆ ಮತ್ತೆ ಕೆಸರು ಹಾಕೋತಾನೆ, ಇನ್ನೂ ಜಾಸ್ತಿ ಆಗುತ್ತೆ, ವೇಟ್ ಸಾಲಿಡ್ ಆಗೋಗೋದು. ಇವಾಗ ಸಿಮೆಂಟ್ ಹಾಕೋ ಮತ್ತೆ ಬರ್ತಾರಲ್ಲ, ಹಾಗಾಗುತ್ತೆ, ಗಟ್ಟಿ ಆಗುತ್ತೆ ಅಷ್ಟೇ. ಆದರೆ ಜ್ಞಾನದಿಂದ ಮಾತ್ರ ಸಾಧ್ಯ. ಅದಕ್ಕೋಸ್ಕರ ಬರೀ ಇದು ಮಾಡ್ತಾ ಇದೆಯಲ್ಲ, ನಿಲ್ಲಿಸಿಬಿಡು. ಯಾವುದಕ್ಕೆ ಹೋಗ್ಬೇಕು ನೀನೀಗ, ಜ್ಞಾನದ ಕಡೆ ಗಮನ ಕೊಡು. ಅದು ಮಾತ್ರ ಏನು ಮಾಡುತ್ತೆ, ಕರ್ಮನ ಸುಟ್ಟಾಕತ್ತೆ ಅಂತ ಹೇಳ್ತಾರೆ. ಎಂಥ ಕರ್ಮನ, ಕೆಟ್ಟ ಕರ್ಮ ಸುಟ್ಟಾಕ್ಬಿಡೋದು, ಒಳ್ಳೆ ಕರ್ಮಕ್ಕೆ ಒಳ್ಳೆ ರೀತಿ ಅದಕ್ಕೆ ಇದು ಕೊಡ್ತಾರೆ, ಅನುಗ್ರಹ ಮಾಡುತ್ತೆ, ನಿಜವಾದ ಫಲ ಸಿಗುತ್ತೆ. ನಹಿ ಅಂಗನಾಭ್ರಮಂ ಅಸತ್ತಮ ಯೂಥಗಾಸಂ, ಸಾಮಾನ್ಯರೆಲ್ಲ ಬಯಸ್ತಕ್ಕಂಥ ಅಂಗನಾಭ್ರಮ ಬಿಟ್ಟುಬಿಡು. ಪ್ರೀಣೀಹಿ ಹಂಸ ಶರಣಂ ವಿರಮಕ್ರಮೇಣ, ಪ್ರೀಣೀಹಿ ಹಂಸ ಶರಣಂ ಸಂತೋಷಪಡಿಸು. ಅದಕ್ಕೆ ಆಚಾರ್ಯ ಪ್ರೀಣಯಾಮೋ ವಾಸುದೇವ, ಪ್ರೀಣೀಹಿ ನೀನು ಮಾಡು, ಪ್ರೀಣಯಾಮ ನಾವು ಮಾಡ್ತೇವೆ. ಜಹ್ಯಂಗ ಜಹ್ಯಂಗ ಅಂದರೆ ಜಹ್ಯಂಗ ಜಹಿ ಅಂಗ ಬಿಡಿಸ್ಬೇಕಂತ. ಜಹಿ ಅಂಗ ಅಂದರೆ ಪ್ರೀತಿಯಿಂದ ಹೇಳೋ ಮಾರಿ ಅಂಗ ಅಂತ ಕರೀತಾರೆ. ಜಹಿ ಅಂದರೆ ಬಿಟ್ಟುಬಿಡು, ಅಂಗನಾಭ್ರಮ ಬಿಟ್ಟುಬಿಡು. ಗೊತ್ತಾ, ದುಷ್ಟ ಸ್ತ್ರೀಯರ ಸಹವಾಸಕ್ಕೆ ಯೋಚನೆಕೊಂಡು ಮಾಡ್ಲಿಕ್ಕೆ ಹೋಗಬೇಡ. ಪ್ರೀಣೀಹಿ ಮತ್ತೇನು ಮಾಡೋಕ್ಕೆ ಸುಮ್ಮನೆ ಕೂತ್ಕೊಂಡು, ಪ್ರೀಣೀಹಿ ದೇವರ ಆರಾಧನೆ ಮಾಡು. ಪ್ರೀಣೀಹಿ ಹಂಸ ಶರಣಂ ವಿರಮ. ಇವತ್ತು ಯಾವುದೋ ಕತೆ ಪುಸ್ತಕ ಓದೋರ ಹತ್ರ ಬರ್ತಾರೆ ಪರೀಕ್ಷೆ ಇಟ್ಕೊಂಡಾಗ, ಅವ್ರಿಗೆ ಪರೀಕ್ಷೆ ಬಂತ ಪುಸ್ತಕ ಕಿತ್ತೆಷ್ಟು ಟೆಕ್ಸ್ಟ್ ಬುಕ್ ಓದೋತೆ, ಅದನ್ನು ಕಿತ್ತೆಸಿತಾರೆ. ಸುಮ್ಮನೆ ಕಿತ್ಕೊಬೋದಿಲ್ಲ, ಸಿಟ್ಟು ಬಂದು ಕಿತ್ತಿ ಆ ಕಡೆ ಒಗೆದು ಬಿಡ್ತಾರೆ. ಅದೆಲ್ಲ ಬಹುಲೋಕ ವಿಚಿತ್ರ. ಇದು ಓದೀಗ ಈಗ ಓದಿದ್ದು ಸರಿಯಾಗಿ ಪುಸ್ತಕ ಓದಿರೋದು ಅರ್ಥ ಆಗದೆ ಪರವಾಗಿಲ್ಲ, ಸುಮ್ಮನೆ ಓದಿ. ಎಷ್ಟು ಅರ್ಥ ಆಗುತ್ತೋ ಅಷ್ಟು ಓದು. ಬೈ ಚಾನ್ಸ್ ಪಾಸ್ ಆಗೋ ಚಾನ್ಸ್ ಇದೆ, ಮನೆ ಇಲ್ಲದವ್ರಿಗೆ ಗ್ಯಾರಂಟಿ ಇಲ್ಲ ಅಂತ. ಅಷ್ಟಾದ್ರೂ ಆಗಬಾರ್ದಲ್ಲ. ಪ್ರೀಣೀಹಿ ಹಂಸ, ಯಾರು ಪರಮಾತ್ಮ ಹಂಸ ಶರಣ, ದೇವರನ್ನು ಸರಿಯಾಗಿ ಆರಾಧನೆ ಮಾಡಬೇಕಾದ್ರೆ ಯತಿಗಳಾಗಬೇಕು. ಯಾತಕ್ಕೆ, ಬೇರೆ ಕಡೆ ಮೈಂಡ್ ಹೋಗೋದೇ ಇಲ್ಲ, ಎಲ್ಲ ಬಿಟ್ಟಾಗಿದೆ, ಇನ್ನೇನು ಯೋಚನೆ ಇಲ್ವಲ್ಲ. ಆದ್ದರಿಂದ ಆ ಕಡೆ ಗಮನ ಹೋಗಲಿಕ್ಕೆ ಭಾರಿ ಅನುಕೂಲ ಆಗುತ್ತೆ. ವಿಷ್ಣು ತೀರ್ಥ ಆಗಿದ್ದ ಹಾಗೆ ವಿಧಿಭ್ರೂ ವಿಭ್ರಮಭ್ರಸ್ಯ ಧನ ಗೋಧಾನ್ಯ ಸಂಪದ ನಿರ್ವೇದಿನ ವೇದ ವಿಧಾಪೆ ವೇದವಾದಿರಾಟ್ ಅಂತ ಹೇಳ್ತಾರೆ ಮಧ್ವೈದ್ಯದೊಳಗೆ.
ಆ ದೇವ್ರ ಕೆಲಸ ಏನು ಮಾಡ್ತಾನೆ, ಕೆಲವು ವೈರಾಗ್ಯ ಕೊಡೋದ್ರೆ ಕೆಲಸ ಮಾಡ್ತಾನೆ. ಅದು ಪಾಸಿಟಿವ್ ತೊಗೊಂಡ್ರು ವೈರಾಗ್ಯನ, ದೊಡ್ಡ ಇವತ್ತಿಗೂ ಕೂತಿದ್ರು. ಹಾಗಾಯ್ತು ಇರೋದು ಅಲ್ಲೆಲ್ಲ ಹೋಗಿದ್ರು ಬಿಟ್ಟು ಏನು ಇದು ಬೇಡ, ಹೋಗೋದು ಬೇಕಾಗಿಲ್ಲ ನಮಗೆ ಅಂಥೇಳಿ ಕೊಡೋರು ಇದ್ದಾರಲ್ಲ, ಅವ್ರ ಅಣ್ಣನೇ ಇದ್ರಲ್ಲ, ಅವ್ರ ಹತ್ರ ಅವರು ಎಲ್ಲ ತಿಳ್ಕೊಂಡು ಇವತ್ತಿಗೂ ಕೂಡ ಅವರು ಕೂತಿದ್ದಾರೆ. ಇದು ಅರ್ಥ ಮಾಡ್ಕೋದು. ಬಿಡಿ ಅಂದರೆ ಬಿಡಿ, ಬಿಡ ಚಿತ್ತರ ಚಿತ್ತಿರ್ ಬುದ್ಧಿರಿತಿ ಜ್ಞೇಯ ಚಿತ್ತಂತು ಸ್ಮೃತಿ ಕಾರಣಂ ಮಿತಿ ಶಬ್ದ ನಿರ್ಣಯ. ಚಿತಿ ಅಂದರೆ ಬುದ್ಧಿಗೆ, ಬುದ್ಧಿಯಿಂದ ಯೋಚನೆ ಮಾಡು. ಇಲ್ಲಿ ಯೋಚನೆ ಮಾಡಬೇಕಾದ್ರೆ ಬರೀ ಸುಮ್ಮನೆ ನೋಡ್ತಾನೆ ಅವನು, ಬರೋದ್ರ ಪ್ರಾಬ್ಲಮ್ ನೋಡ್ತಾನೆ, ಕರೆಕ್ಟ್ ಆನ್ಸರ್ ಕೊಡ್ತಾನೆ. ಅಂದರೆ ಎಲ್ಲಿ ಸಮಸ್ಯೆ ಇದೆ, ಹೇಗೆ ಪರಿಹಾರ ಮಾಡಬೇಕು. ಪದಾರ್ಥ ಕೆಟ್ಟಲೇದು ನಾನು ತುಂಬ ಜನ ಗೊತ್ತಾಗಿದೆ ಏನು ಕೆಟ್ಟೋಗಿದೆ ಅಂತ ಹೇಳ್ಬಿಟ್ಟು ತಕ್ಷಣ ಗೊತ್ತಾಗೋರು ಅವನು ಎಕ್ಸ್ಪರ್ಟ್ ಆಗಿರ್ತಾನೆ. ಚಿತ್ತಿ ಬೇರೆ ಚಿತ್ತ ಬೇರೆ, ಅದು ಕರಿಬೇಕಾದ್ರೆ ಹೇಳಿದ್ದಾರೆ, ಹಿಂದೆ ಹೇಳಿದೆ. ಅತಿಶಯ ಮೂರನೇ ಪಕ್ಷ ಉಪಯೋಗಿಸ್ಬಿಟ್ರೆ ವಿಶೇಷ ಜ್ಞಾನ ಅಂತ ಅರ್ಥ. ಏಕಂ ಪಂಚವಿಧಂ ಲಿಂಗಂ ತ್ರಿವೃಷೋಡಶ ವಿಸ್ತರಂ ಏಷ ಚೇತನಯಾ ಯುಕ್ತೋ ಜೀವೈತ್ಯಭಿಧೀಯತೆ. ಏಕಂ ಪಂಚವಿಧಂ ಲಿಂಗಂ ತ್ರಿವೃತ್ ಷೋಡಶ ವಿಸ್ತರಂ ಏಷ ಚೇತನಯಾ ಯುಕ್ತೋ ಜೀವ ಇತ್ಯಭಿಧೀಯತೆ. ಅದೇನು ಹೇಳ್ತಾರೆ, ಪ್ರಾಣೇಂದ್ರಿಯ ಅಂತಃಕರಣ ಭೇದೇನ ತ್ರಿವಿಧಂ ಮತಂ. ಪ್ರಾಣ ಇಂದ್ರಿಯ ಅಂತಃಕರಣ ಮೂರಿದೆ. ಪ್ರಾಣ ಇಂದ್ರಿಯ ಅಂತಃಕರಣ, ಅದಕ್ಕೆ ತ್ರಿವೃತ್ ಅಂತಃಕರಣ ಮೂರು ವಿಧ ಆಯಿತು. ಆಮೇಲೆ ಪಂಚೈವತೆ ಸರ್ವೆ, ಅದರಲ್ಲಿ 5 ಯಾವುದೈತು? ಪಂಚ ಪ್ರಾಣಗಳು, ಪಂಚ ಇಂದ್ರಿಯಗಳು, ಈ ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, 3 ಆಯ್ತು. ಈಗ ಪಂಚೈವತೆ ಸರ್ವೆ ಪ್ರಾಣಬುದ್ಧಿ ಇಂದ್ರಿಯಾಣಿ ಚ. ಪ್ರಾಣ ಬುದ್ಧಿ ಇಂದ್ರಿಯ 3 ಕೂಡ 3 ವಿಧ ಇದೆ. ಒಟ್ಟೇನಾಯಿತು 5 ಇದೆ. ಕರ್ಮೇಂದ್ರಿಯಾಣಿ ಚ ತಥಾ ತಸ್ಮಾತ್ 3 ಹೇಗಿದೆ ಅಂತ ಕೇಳಿದ್ರೆ ಬುದ್ಧೀಂದ್ರಿಯಾಣಿ ಕರ್ಮೇಂದ್ರಿಯಾಣಿ. ಬುದ್ಧೀಂದ್ರಿಯಾಣಿ ಅಂದ್ರೇನು? ಜ್ಞಾನೇಂದ್ರಿಯಾಣಿ. ಕರ್ಮೇಂದ್ರಿಯಗಳು ಚ ತಥಾ ತಸ್ಮಾತ್ ಪಂಚವಿಧಂ ಶ್ರುತಂ, ಅದಕ್ಕೆ ಪಂಚವಿಧ ಅಂತ ಕರೆದಿದ್ದಾರೆ. ಲಿಂಗಂ ಷೋಡಶಕಂ ಪ್ರಾಹು ಮನಸಾ ಸಹ ಇವ 15 ಸೇರಿಸಿಬಿಟ್ಟು ಮನಸ್ಸನ್ನು ಸೇರಿಸಿಬಿಟ್ರೆ 16 ಆಯ್ತು. ಇದಿಷ್ಟು ಲಿಂಗ ಸೇರೋದ್ರಿಂದ ನಮಗೆ ಬಂದಿರೋದು. ನಮ್ಮ ಸ್ವರೂಪದಲ್ಲಿದೆ, ಎಲ್ಲದಕ್ಕೂ ಕವರಿಗೆ ಸೇರ್ಕೊಂಡ್ಬಿಟ್ಟಿದೆ, ಅದು ಬಿಡಿಸ್ಕೋಬೇಕಲ್ಲ. ಹಾಂ, ಹೌದು. ಇತಿ ಬ್ರಾಹ್ಮೆ ಭಕ್ತಿ ಕೃಷ್ಣೇ. ಎಷ್ಟು ಒಂದೊಂದು ಶ್ಲೋಕ ಕೂಡ ಅಷ್ಟು ಚೆನ್ನಾಗಿರುತ್ತೆ. ಭಕ್ತಿ ಕೃಷ್ಣೇ ದಯಾ ಜೀವೇಶು ಅಕುಂಠ ಜ್ಞಾನಮಾತ್ಮನಿ ಯದಿ ಸ್ಯಾದಾತ್ಮನೋ ಭೂಯಾತ್ ಅಪವರ್ಗಸ್ತು ಸಂಸ್ಕೃತೇ. ಎಂತ ಬ್ಯೂಟಿಫುಲ್ ಸುಭಾಷಿತ ನೋಡಿ ಹೇಗಿದೆ. ಭಕ್ತಿ ಕೃಷ್ಣೇ, ಭಕ್ತಿ ಯಾರಾದ್ರು ಮಾಡಬೇಕು? ಕೃಷ್ಣರಲ್ಲಿ. ದಯಾ ಜೀವೇಶು, ಪ್ರಾಣಿಗಳ ದಯ ತೋರಿಸ್ಬೇಕು. ನಮ್ಮನ್ನು ಟೋಟಲಿ ಮಿಸ್ಸಿಂಗ್ ಅಂದ್ರೆ ದಯ ತೋರಿಸೋದಲ್ಲಿ ಹಾಳಾಗೋಗಲಿ, ಕ್ರೌರ್ಯ ತೋರಿಸ್ತಾರೆ, ಭಾಳ ತಪ್ಪು. ಶಾಸ್ತ್ರ ವಿಚಾರಕ್ಕೆ ಬಂದಷ್ಟು ಏನು ಬರಬೇಕಲ್ಲಿ? ದಯ ಬರಬೇಕು. ದಯೆ ಕಾನ್ಸೆಪ್ಟ್ ಇಲ್ಲ ಹೋದರೆ ಎಂದೂ ಜ್ಞಾನಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ದೊಡ್ಡವರು ದಯೆ ತೋರಿಸಿದ್ದಕ್ಕೆ ನಮಗೆ ಜ್ಞಾನ ಬಂದಿರಬೇಕಾದ್ರೆ ನಾವು ಇನ್ನೊಬ್ಬರಿಗೆ ಜ್ಞಾನ ಕೊಡಬೇಕಾದ್ರೆ ಏನಿರಬೇಕಲ್ಲಿ? ದಯೆ. ಏನು ಕೊಡ್ತೀಯಾ? ಅದು ಹೋಯ್ತು, ದಯೆ ಪ್ರಶ್ನೆ ಬರಲಿಲ್ಲ, ಆಗ ವ್ಯಾಪಾರ ಆಯ್ತು ಅಷ್ಟೇ. ಅವ್ರು ಏನು ಕೊಡ್ತು? ಬರೀ ಕೈಲಿ ಬಂದು ಜ್ಞಾನಿಗಳಾಗಿ ಹೋಗ್ತಿದ್ರು, ಇವರೇ ಕೊಡ್ತಿದ್ರು, ಜ್ಞಾನ ಧನ ಕೊಡ್ತಿದ್ರು ಅಷ್ಟೇ. ಕರ್ಮೇಂದ್ರಿಯಾಣಿಚ ಯದಿ ಸ್ಯಾತ್. ಮತ್ತು ಅಕುಂಠ ಜ್ಞಾನಮಾತ್ಮನಿ, ಅಕುಂಠ ಜ್ಞಾನ. ಕುಂಠ ಅಂದರೆ ಸಂಶಯ, ಅಕುಂಠ ಸಂಶಯ ಇಲ್ಲದೆ ಇರತಕ್ಕಂಥ. ಕುಂಠ ಅಂದರೆ ಶೇಕ್ ಆಗೋದು, ಶೇಕಿ ನಾಲೆಡ್ಜ್ ಅಂದರೆ ಸಂಶಯ, ಡೌಟ್. ಅದಿಲ್ಲದೆ ನಿಶ್ಚಯ ಜ್ಞಾನ ದೇವರಲ್ಲಿರಬೇಕು. ನೋಡಿ, ಭಕ್ತಿ ಕೃಷ್ಣೇ ದಯಾ ಜೀವೇಶು ಅಕುಂಠ ಜ್ಞಾನಂ ಆತ್ಮನಿ. ಭಗವಂತ ನಿರ್ಮಲವಾದ ನಿಶ್ಚಲ ಜ್ಞಾನ ಇರಬೇಕು. ಯದಿ ಸ್ಯಾತ್, ಹೀಗಿದ್ದರೆ ಆತ್ಮನೋಭೂಯಾತ್ ಅಪವರ್ಗಸ್ತು ಸಂಸ್ಕೃತೆ. ಸಂಸಾರದ ಬಿಡುಗಡೆ ಗ್ಯಾರಂಟಿ ಅಂತ ಹೇಳ್ಬಿಟ್ಟು. ಸೊ ಅಂದರೆ ಅಶ್ಯೂರ್ಡ್, ಅದು ಮುಕ್ತಿ ಅಶ್ಯೂರ್ಡ್. ಹೀಗಿದ್ದರೆ ಭಕ್ತಿ. ರಾಜರಾಸವರು ತಮಾಷೆ ಮಾಡ್ತಾರೆ, ದೇವರಲ್ಲಿ ಭಕ್ತಿ ಅಂತಾರೆ, ಸತಿಸುತ್ತಾರಲ್ಲಿ ಭಕ್ತಿ ಇದೆ, ಬೇರೆ ಕಡೆ ದೈವಟ್ಟಾಗ್ಬಿಟ್ಟಿದೆ. ಆಮೇಲೆ ಹಣ ಹೊನ್ನಿನ ಜಪ ಮಾಡಬೇಕು, ಹಣ ಹೊನ್ನಿನ ಜಪವು ಎಷ್ಟು ಬಂದು ಎಣಿಸ್ತಾ ಕೂತ್ಬಿಟ್ಟಿದ್ದಾರೆ ಅಷ್ಟೇ. ಇದು ಬಂದು ಸಿಗುತ್ತೆ ಅಂತ ಹೇಳ್ತಾರೆ. ಪೂರ್ತಿ ಆ ದೇವರು ಹೇಳಿರೋ ಬಂದು ನಾವು ಮಾಡ್ತಿರೋದು ಬೇರೆಯೇ. ಸ್ಮೃತಿ ಮಾತ್ರೇಣ ಅಪವರ್ಗದಾತ್ರಿ. ಅದೇ ಮೋಕ್ಷ. ಇದು ಅಪವರ್ಗಕ್ಕೆ ಮೋಕ್ಷ. ತ್ರಿವರ್ಗ ಅಪವರ್ಗ, ಧರ್ಮ ಅರ್ಥ ಕಾಮ 3 ತ್ರಿವರ್ಗ, 3ರ ಗುಂಪು. ಇದಕ್ಕೆ ಹೊರತಾದದ್ದು ಅಪವರ್ಗ, ಔಟ್ ಆಫ್ ದಿಸ್ 3. ಅಲ್ಲಿ ಮಧ್ವರಾಯನ ಸ್ಮರಣೆ ಮಾಡಿದರೆ ಈ ಕರ್ಮಬಂಧನ ಬಿಡಿಸಿ ಮೋಕ್ಷಕ್ಕೆ ದಾರಿ ಮಾಡಿಕೊಡ್ತಾರೆ. ಸ್ಮೃತಿ ಮಾತ್ರೇಣ ಅಪವರ್ಗ ಗಮನಾಸರ ಸಂಕಥಾದಿ ಲೀಲಾ ಸ್ಮೃತಿ ಮಾತ್ರೇಣ ಭವಾಪವರ್ಗ ದಾತ್ರೀ. ಅದೇ ತಾನೆ ಅಲ್ಲೇ. ದೇಹಾದಿ ವ್ಯತಿರೇಕೇಣ ಚಿದ್ರೂಪೋ ಹಬಿತಿ ಸ್ಫುಟಂ. ನಮ್ಮಲ್ಲಿ ಯಾವಾಗಲೂ ಜ್ಞಾನ ಇರಬೇಕು. ದೇಹದಿಂದ ಬಿಟ್ಟಿರ್ತಕ್ಕಂಥವ್ರು ನಾನು ಚೇತನ, ದೇಹಕ್ಕೆ ಚೈತನ್ಯ ಇಲ್ಲ. ನಮಗೆ ಗೊತ್ತು ಸ್ಪೆಕ್ಸಿ ಚೈತನ್ಯ ಇಲ್ಲ. ನಾ ಹಾಕ್ಕೊಂಡ್ರೆ ಹೆಲ್ಪ್ ಆಗುತ್ತೆ, ಗೊತ್ತಾಯ್ತಾ? ಆದರೆ ಇದಕ್ಕೆ ಚೈತನ್ಯ ಇಲ್ಲ, ಬರೀ ಏನು ನೋಡೋಕ್ಕೆ ಬರೋದಿಲ್ಲ. ಅದಕ್ಕೆ
ಇದು ಸರಿಯಾಗಿ ನಮಗೆ ದೇವರೆಲ್ಲ ಕೊಟ್ಟು ಜ್ಞಾಪಿಸ್ತಾರೆ ಹೇಗಿರ್ಲಿಕ್ಕೆ ಸಾಧ್ಯ ಇದೆ ಅಂತ. ಇದು ಕಣ್ಣು ಹೌದೋ ಹೌದು, ಅಲ್ಲನೋ ಅಲ್ಲ, ನೋಡೋದಕ್ಕೆ ನಿಮ್ಗೆ ಕಣ್ಣು ಅಂತ ಅನಿಸುತ್ತೆ. ಕಣ್ಣೇ ಎಲ್ಲೇ ಹೋಗ್ಬಿಟ್ಟಿದೆ ಅಂತಾನೆ, ಕಣ್ಣು ಎಲ್ಲೋ ಸ್ಪೆಕ್ಸ್ ಹೋಗ್ಬಿಟ್ರೆ ಕಣ್ಣು ಹೋಗಿದೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಏನಾಗಿದೆ ಅದು ಕಣ್ಣಲ್ಲ, ಅದು ಕಣ್ಣಲ್ಲ ಎಲ್ಲ. ಅದು ಈ ಕಣ್ಣಿಗೆ ಅಟ್ಯಾಚ್ ಆದರೆ ಮಾತ್ರ ಕಣ್ಣು, ಇಲ್ಲದ್ರೆ ಕಣ್ಣಲ್ಲ. ದೇಹಾದಿ ವ್ಯತಿರೇಕೇಣ ಚಿದ್ರೂಪೋ ಹವಿತಿ ಸ್ಫಟಂ, ಅನುಭವ ಯಾವಾಗಲಿರಬೇಕು. ಸದೈವಾನುಭವೋ ಭಕ್ತಿ ವಿಷ್ಣು ತದ್ದರ್ಜನಾದನು, ದೇವರಲ್ಲಿ ಮಾತ್ರ ಸದಾಕಾಲ ಭಕ್ತಿ ಮಾಡಬೇಕು. ಯಶ್ಯಾಸೋ ಮುಚ್ಚತೆ ಕ್ಷಿಪ್ರಂ, ಅದು ಮುಗಿದ ಮೇಲೆ ಕ್ಷಿಪ್ರಂ ಮುಚ್ಚತೆ ಸಂಸಾರ ತಾತ್ರ ಸಂಶಯ ಐತಿ ಹರಿವಂಶೇಷ. ಇನ್ನೊಬ್ಬರಿಗೆ ಉಪಕಾರ ಮಾಡ್ತಾ ಹೋಗ್ತಾನೆ, ದಯ ತೋರಿಸ್ತಾ ಹೋಗ್ತಾನೆ, ಅವನ ಸಾಧನೆ ಭಾರಿ ಪ್ಲಸ್ ಪಾಯಿಂಟ್ ಭಾರಿ ಜಾಸ್ತಿ ಆಗುತ್ತೆ, ಗೊತ್ತಾಯ್ತಾ? ಇಟ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್ ಅಂತೀವಲ್ಲ, ಅದು ಬೇಕು. ಅದನ್ನು ಹೇಳಿದ್ದು ಒತ್ತು ಕೊಟ್ಟು ಹೇಳದೆ ಹೋದರೆ ಸಮಾಜ ಹಾಳಾಗೋಗ್ಬಿಡೋದು. ಎಲ್ಲರೂ ಐಸೋಲೇಟ್ ಆಗಲೇ ಟ್ರೈ ಮಾಡ್ತಾ ಇದ್ದೇವೆ. ಏನು ಮಾಡ್ತಿದ್ದೇನೆ ನಾವೀಗ, ಅವ್ರು ಬೇಡ ಇವ್ರು ಈ ಥರ ಮಾಡ್ತಿದ್ದೇವೆ, ಹಾಗಿರಬಾರ್ದು. ಅದಕ್ಕೆ ಸಮಾಯಾತ ರಾಮದೇವ್ರು ಕರೆದಿದ್ದೇನದು, ಬನ್ನಿ ಆ ಭಾವನೆ ಇರಬೇಕು. ಇದು ಹಾಗೆ ಆಮಾಯಂತು ಬ್ರಹ್ಮಚಾರಿಣ ಸ್ವಾಹ ವಿಮಾಯಂತು ಬ್ರಹ್ಮಚಾರಿಣ ಸ್ವಾಹ. ಯಾರಿಗೆ ಬನ್ನಿ ಹೇಳ್ಕೊಡ್ತೇವೆ ಅಂತ ಹೇಳಬೇಕು. ದುಡ್ಡಿಲ್ಲದೆ ಆಹ್ವಾನ ಕೊಡ್ತಕ್ಕಂಥ ವಿದ್ಯೆ ಇದು ಒಂದು ಅಡ್ವರ್ಟೈಸ್ಮೆಂಟ್ ಬಂದಾಗ ಬನ್ನಿ, ಆಯಿತಾ? ಇದು ಕರುಣೆ. ದೇಹಾದಿ ವ್ಯತಿರೇಕೇಣ ಚಿದ್ರೂಪೋ ಹವಿತಿ ಸ್ಫುಟಂ ಸದೈವಾನುಭವೋ ಭಕ್ತಿ ವಿಷ್ಣು ತದ್ದರ್ಶನಾದನು ಯಶ್ಯಾಸೌ ಮುಚ್ಚತೆ ಕ್ಷಿಪ್ರಂ ಸಂಸಾರ ನಾತ್ರ ಬಿಡುಗಡೆ ಹೊಂತಾನಿಲ್ಲ, ಕ್ಷಿಪ್ರಂ ಬೇಗ ಬಿಡುಗಡೆ ಹೊಂತಾನೆ ಅಂತ ಹೇಳಿ. ಇದು ತುಂಬ ಮುಖ್ಯವಾದ ಅಂಶ. ಇತಿ ಹರಿವಂಶೇಶು, ಅದೃಷ್ಟ ಇಲ್ಲವರು ಎಂದೂ ಬಿಡುಗಡೆ ಹೊಂದೋದಿಲ್ಲ, ಬೇಗ ಅಲ್ಲ, ಎಂದೂ ಬಿಡುಗಡೆ ಹೊಂದೋದಿಲ್ಲ, ಬೇಗ ಬಿಡುಗಡೆ ಹೊಂತಾರೆ. ಎರಡು ಆಪೋಸಿಟ್ಸ್ ಅವು. ಅದೃಷ್ಟಂ ದುಷ್ಟವನ್ನಂಕ್ಷೇತ್ ಭೂತಂ ಸ್ವಪ್ನವದನ್ಯಥ, ಗೊತ್ತಾಯ್ತಾ? ಭೂತಂ ಭವದ್ಭವಿಷ್ಯಚ್ಚ ಸುಪ್ತಂ ಸರ್ವರಹೋರಹ. ವೈರಾಗ್ಯ ಹಾಗೆ ತಿಳ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ಅದೃಷ್ಟಂ ದುಷ್ಟವತ್ ನಕ್ಷೇತ್ ಭೂತಂ ಸ್ವಪ್ನವದ್ ಅನ್ಯಥ ಭೂತಂ ಸ್ವಪ್ನವದ್ ಭವಿಷ್ಯಚ್ಚ ಸುಪ್ತಂ ಸರ್ವರಹೋರಹ. ಅದೃಷ್ಟಂ ದುಷ್ಟವನ್ನಂಕ್ಷೆ. ಎಲ್ಲ ಎಷ್ಟು ಸುಲಭ ಹೇಳಬೇಕು ಅಂದರೆ, ಯಾವುದೋ ಒಂದು ಪದಾರ್ಥ ಹೇಳ್ತಾರೆ, ನೋಡಪ್ಪ ದೇಶ ಇದೆ ಭಾರಿ ಚೆನ್ನಾಗಿದೆ ಹೋಗೋಣ ಅಂತ ಹೇಳ್ತಾರೆ. ಇವನು ಹೇಳಬೇಕು, ಇದು ದೇಶ, ಇಲ್ಲೂ ಏನಿದೆ ಹಸಿವು ಬಾಯಾರಿಕೆ ಇದೆ, ಇಲ್ಲೂ ಹುಟ್ಟು ಸಾವು ಇದೆ, ಇದಲ್ಲಿಲ್ವಾ? ದೃಷ್ಟಂ ಅದೃಷ್ಟ ಅದು. ಬಟ್ ಪ್ರಾಬ್ಲಮ್ ಏನು? ದುಷ್ಟದು ದೇಶ ಅಂದಮೇಲೆ ದುಷ್ಟ ದೇಶ ಹೇಗೋ ಅದೃಷ್ಟ ದೇಶ ಹೇಗಿರುತ್ತೆ ಹಾಗೆ ಇರುತ್ತೆ ಅಷ್ಟೆ. ಅಲ್ಲಿ ಹೋಗಿ ತಿಳ್ಕೊಬೇಕಾದ ಕಾರಣ ಇಲ್ಲ, ಗೊತ್ತಾಯ್ತಾ? ಕೆಟ್ಟದ್ದು ಅಂದಮೇಲೆ ಅದು ಬುಳಿದ ಕೆಟ್ಟದ್ದು ನೋಡಿದ್ದೇವೆ ಈಗಾಗಲೇ, ಅದೇ ರೀತಿ ಇರುತ್ತೆ ಅಂತ ನಾವೇ ಅನುಭವಿಸ್ಬಾರ್ದು. ಅದಕ್ಕೆ ದರ್ಶನ ಟೀಕರ ಬಿಡ್ತಾರೆ, ಏಕಲು ವಿವಿಧ ಸಾಂಸಾರಿಕ ದುಃಖ ದರ್ಶನೇನ ವಿರಕ್ತಸ್ಯ. ನಾವೆಲ್ಲ ಆಸ್ಪತ್ರೆಯಲ್ಲಿ ನೋಡಿಬಿಡ್ತಾನೆ, ಅಪ್ಪ ಇಲ್ಲಿ ಸೇರಬಾರ್ದು ಅಂತಿದ್ರೆ ಆರೋಗ್ಯ ಸರಿ ಇಟ್ಕೋಬೇಕು ಅನಿಸ್ಬಿಡ್ಬೇಕಾಗುತ್ತೆ. ಇವ್ರು ಎಷ್ಟು ಪುಣ್ಯವಂತರು ಸೇರಿದು ಯಾರೋ ನೋಡಿದ್ದಾರೆ, ಕೆಡೆ ಹೋಗಿ ಎಲ್ಲರೂ ಆಸ್ಪತ್ರೆಗೆ ಹೋದ್ರು, ಪುಣ್ಯವಂತರು ಕರೆದು ನೋಡಿದ್ದೀರಾ? ಕ್ಲಾಸ್ ಒಂದು ವಾರ್ಡಲ್ಲಿದ್ದರೂ ಕೂಡ ಏನಂತಾರೆ, ಅಯ್ಯೋ ಪಾಪ ತೆರೆ ಕರಿಬೇಕು. ಅದನ್ನು ಅರ್ಥ ಮಾಡಿಕೊಂಡು ನಾವೆಂದೂ ಕೂಡ ಟೆಂಪ್ಟ್ ಆಗ್ಲಿಕ್ಕೆ ಹೋಗಬಾರ್ದು. ಆದರೆ ಕರ್ಮ ಇದ್ದರೆ ತಪ್ಸೋಕೆ ಅದೆಲ್ಲ ಬೇರೆ, ನಾವು ತಿಳಬೇಕಾದ ಹಾಗೆ. ಓದಿದ್ರೆ ಪಾಸ್ ಆಗ್ತಾರೆ, ನಾವು ಪಾಸ್ ಭಾರಿ ಪ್ರಾಬ್ಲಮ್ ಬಂದರೆ ಉಪಯೋಗ ಇಲ್ಲ, ಓದಬೇಕು ಅಂತ ಅಷ್ಟೇ ಅರ್ಥ. ಇಲ್ಲಾಂದರೆ ಓದೋದಿಲ್ಲ. ಬಂದು ಅಲ್ಲೆಲ್ಲ ಕೇಳಿದ ಮೇಲೆ ಇಷ್ಟ ಆಗಿರ್ಬೋದು, ಎಲ್ಬೇಡಿ ಸಾಕೋದ್ರೆ ಮುಗಿದು. ಸಂಸಾರ ಎರಡನೇದು. ಭೂತಂ ಭವದ್ಭವಿಷ್ಯಚ್ಚ ಸುಪ್ತಂ ಸ್ವಪ್ನವದ್ ಅನ್ಯಥ. ಇನ್ನೊಂದಿದೆ, ಕಳೆದದ್ದೆಲ್ಲ ಸ್ವಪ್ನ ನಮಗೆ ಅರ್ಥ ಆಗೋದು ಯಾವಾಗ? ಎದ್ದ ಮೇಲೆ. ಅದಕ್ಕೆ ಭೂತ ಭವಿಷ್ಯ ನಾವು ವರ್ತಮಾನದಲ್ಲಿದ್ದೇವೆ. ಈಗ ಹಿಂದೆ ಹೇಗಾಯಿತು ಬುದ್ಧ ಹಾಗೇನೆ. ಹಿಂದೆ ದೇವರು ಕಾಪಾಡಿದ ಬುದ್ಧೂ ಕಾಪಾಡ್ತಾನೆ, ಹಿಂದೆ ಯಾರೋ ಕಾಪಾಡಲಿ ಈಗಲೂ ಕಾಪಾಡೋದಿಲ್ಲ. ಅದನ್ನ ಯೋಚನೆ ಮಾಡ್ತಾ ಹೋಗ್ಬೇಕು. ಅದು ಭೂತಂ ಭವಿಷ್ಯ. ಸ್ವಪ್ನ ದೃಷ್ಟಾಂತ ಅಷ್ಟೀಗ. ಸ್ವಪ್ನ ಎಷ್ಟೋ ಸಲ ಎಕ್ಸಾಂಪಲ್ ಕೊಡ್ತಾರೆ, ಅವ್ರಿಗೆ ಅರ್ಥ ಆಗೋದು ಒಂದೇ, ಸುಳ್ಳು ಅಂತ ಅಷ್ಟೇ ಅಲ್ಲ. ಇದೊಂದು ಕಾರಣ ಇದೆ. ಸ್ವಪ್ನ ಅಂತ ಗೊತ್ತಾಗೋದು ಎದ್ದ ಮೇಲೆ ಹೇಗೋ, ಅರ್ಥ ಆಯ್ತಾ? ಹಾಗೆ ನಮಗೆ ಜ್ಞಾನ ಬಂದ ಮೇಲೆ ಇವೆಲ್ಲ ಗೊತ್ತಾಗುತ್ತೆ. ಆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಭೂತ ಭವ್ಯ ಭವಿಷ್ಯ ಸುಪ್ತಂ ಸರ್ವರಹೋರಹ. ಮುಂದೆ ಅದೆಲ್ಲ ಹೇಳ್ತಾರೆ ಆಚಾರ್ಯರು. ಸಂಸಾರಸ್ಥಮಿದಂ ಸರ್ವಂ ಅನಿತ್ಯತ್ವಾದೃಥಾಯತಃ ಅತಃ ಪ್ರಾಹುಃ ಸ್ವಪ್ನಸಮಂ ಪ್ರಾಜ್ಞಾ ಜಗತಿದಂ ಮೃಷಾ ಇತಿ ವಿಷ್ಣು ಸಂಹಿತಾಯ. ಇದೆಲ್ಲ ಒಂದು ಕಡೆ ಕೊಟೇಶನ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಸ್ವಪ್ನದ ಎಲ್ಲೆಲ್ಲಿ ಸ್ವಪ್ನದ ಬಗ್ಗೆ ಹೇಳಿದ್ದಾರೆ. ಸ್ವಪ್ನಕ್ಕೆ ಎಷ್ಟು ಅರ್ಥ ತಿಳ್ಕೊಬೇಕು ನಾವು, ಎಲ್ಲೆಲ್ಲಿ ಉಪಯೋಗಿಸ್ಬೋದು, ಅದು ದೃಷ್ಟಾಂತದ ರೆಲೆವೆನ್ಸ್ ಹೇಗೆ ಅಂತ ತಿಳ್ಕೊಂಡ್ರೆ ಆಗ ಸರಿಯಾಗಿ ನಮಗೆ ಯಾಕೆ ಹೇಳಕ್ಕೆ ಬರುತ್ತೆ ಗೊತ್ತಾಗುತ್ತೆ. ಸಂಸಾರಸ್ಥಮಿದಂ ಸರ್ವಂ, ಸಂಸಾರ ಇರುತ್ತೆ ಎಲ್ಲದೂ ಕೂಡ ಸರ್ವಮಾನಿತ್ವಾತ್ ವೃಥಾಯತಃ, ಸರ್ವ ಮನಿತ್ಯತ್ವಾತ್ ವೃಥಾ, ಎಲ್ಲವೂ ಅನಿತ್ಯ ಇದೆ. ಅತಃ ಪ್ರಾಹು, ಸ್ವಪ್ನ ಹೇಗೆ ಅನಿತ್ಯನೋ, ಸ್ವಪ್ನದಲ್ಲಿ ಏನೋ ಲಾಟ್ರಿ ಹೊಡಿತು, ಎದ್ದು ನೋಡ್ತಾರೆ ಏನಿಲ್ಲ ಅಲ್ಲಿ,
ಗೊತ್ತಾಯ್ತಾ? ಅದು ಹೋಯ್ತು, ಏನು ಬಂದಿಲ್ಲ ಅವನಿಗೆ. ಇದು ಹಾಗೆ ಸ್ವಪ್ನ ಇದ್ದಾಗೆ ಅಂದರೆ ಅನಿತ್ಯ ಪದಾರ್ಥ, ಅದು ಮಿಥ್ಯ ಆಗಿದ್ದರಿಂದ ಇಲ್ಲ ಅಂತ ಬೇರೆದಕ್ಕೆ ಹೇಳಿ. ಆದರೆ ಸತ್ಯವಾಗಿ ಅನಿತ್ಯವಾದದ್ದಕ್ಕೂ ಇಲ್ಲ. ಮಿಥ್ಯ ಆಗಿದ್ದರಿಂದ ಹೇಗೆ ಸುಖ ಪಡ್ಲಿಕ್ಕೆ ಸಾಧ್ಯ ಇಲ್ಲವೋ ಅದೇ ಸುಖ ಪಡೋಕ್ಕೆ. ಸ್ವಪ್ನ ಮಿಥ್ಯ ಬೇರೆ ಅಲ್ಲ. ಈ ಮತ್ತೆ ನೆನಪಿರ್ಬೇಕು. ಸುಷುಪ್ ಅದೇ ಪ್ರಹ್ಲಾದ ಹೇಳಿದ್ದು. ರಾಯ ಕಲತ್ರಂ ಪ್ರಸವ ಕುಸಾದಯ, ಇವೆಲ್ಲ ಏನಿವು? ಕುರುವಂತೆ ಮರ್ತ್ಯಸ್ಯ ಕಿಯತ್ ಪ್ರಿಯಂ ಚಲಾಹ, ಇವೆಲ್ಲ ಅಸ್ಥಿರ ಪದಾರ್ಥಗಳು. ಅಸ್ಥಿರ ಪದಾರ್ಥಗಳಿಂದ ಸ್ಥಿರವಾದ ಸುಖ ಹೇಗೆ ಸಿಗುತ್ತೆ? ಇದ್ರ ಎಕ್ಸ್ಪ್ಲೇಷನ್ನೇ ಅದು. ಸುಷುಪ್ತಿ ಸ್ವಪ್ನಯೋಶ್ಚೈವ ಸ್ವರ್ಗ ವ್ಯೋಮ್ನೋಸ್ತಥೈವ ಚ ಅನ್ಯೋನ್ಯ ನಾಮತಾ ಜ್ಞೇಯ ಮನೋಬುದ್ಧ್ಯೋಸ್ತಥೈವ ಚ ಇತಿ ಶಬ್ದ ನಿರ್ಣಯೇ. ಸುಷುಪ್ತಿ ಸ್ವಪ್ನ ಅಂದರೆ ಎರಡಕ್ಕೂ ಒಂದೇ ಅರ್ಥ. ಸ್ವರ್ಗ ವ್ಯೋಮ ಅಂದರೂ ಒಂದೇ ಅರ್ಥ. ಮೇಲೆ ಹೋದರು ಸ್ವರ್ಗಕ್ಕೆ ಹೋದರು ಎರಡು ಒಂದೇ ಅರ್ಥನೇ. ಆಮೇಲೆ ಅನ್ಯೋನ್ಯ ನಾಮತಾ ಜ್ಞೇಯ. ಅನ್ಯೋನ್ಯ ನಾಮತ ಅಂದ್ರೇನು? ಸುಷುಪ್ತಿ ಸ್ವಪ್ನ ಅನ್ಬೋದು, ಸ್ವಪ್ನಕ್ಕೆ ಸುಷುಪ್ತಿ ಅನ್ಬೋದು. ಅದೇ ರೀತಿ ಸ್ವರ್ಗಕ್ಕೆ ವ್ಯೋಮ ಅನ್ಬೋದು, ವ್ಯೋಮಕ್ಕೆ ಹೇಳ್ತಾರೆ ಸ್ವರ್ಗ ದಿವಂಗತರಾದರು ಅಂತ ಹೇಳ್ತಾರೆ. ಮೇಲಕ್ಕೆ ಹೋದರು ಅಂತ ಅರ್ಥ. ಅದಕ್ಕೆ ದಿವ ಅಂದರೂ ಅದೇ, ಸ್ವರ್ಗ ಅಂದರೂ ಅದೇನೆ. ಆ ರೀತಿ ಇದೆ. ಈ ಅರ್ಥ ಎಲ್ಲಿ ತಗೋಬೇಕು ನಾವೀಗ? ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಅಂತ ಹೇಳಿದ್ದಾರೆ. ಸ್ವಪ್ನಕ್ಕೆ ನಿದ್ರೆ ಅಂತನೂ ಅರ್ಥ, ಸ್ವಪ್ನ ಅಂತನೂ ಅರ್ಥ. ಇಲ್ಲಿ ಕೊಟ್ಟಿರೋ ಕೊಟೇಶನ್ನು ಇಲ್ಲಿ ಶಿಫ್ಟ್ ಮಾಡ್ಕೋಬೇಕಲ್ಲ. ಅನ್ಯೋನ್ಯ ನಾಮತಾ ಜ್ಞೇಯ ಮನೋಬುದ್ಧ್ಯೋಸ್ತಥೈವ ಚ. ಅದೇ ಮನಸ್ಸು ಬುದ್ಧಿಯೂ ಹಾಗೇನೆ. ಮನಸ್ಸು ಸರಿ ಇಲ್ಲ, ಬುದ್ಧಿ ಕೆಟ್ಟಿದೆ, ರಫ್ಲಿ ಸೂಕ್ಷ್ಮ ವ್ಯತ್ಯಾಸ ಇದೆ ಇಲ್ಲ ಅಂತಲ್ಲ. ಅದು ಸಾಮಾನ್ಯವಾಗಿ ಏನು ಉಪಯೋಗಿಸ್ತಾರೆ ಅಂದರೆ ಸಿನಾನಿಮ್ಸ್. ಯಾವುದು ಎರಡು ಕೂಡ ಪರ್ಫೆಕ್ಟ್ಲಿ ಈಕ್ವಲ್ ಅಲ್ಲ, ಸ್ವಲ್ಪ ವ್ಯತ್ಯಾಸ ಇದ್ದೇ ಇರೋದು. ಅಥೋ ಭೂತಂ ಭವದ್ ಭವಿಷ್ಯಚ್ಚ ಸ್ವಪ್ನ ಇತ್ಯರ್ಥ. ಹಿಂದೆ ಹೋಗಿದ್ದಾಗಲಿ ಮುಂದೆ ಬರೋದಾಗಲಿ ಎಲ್ಲ ಕೂಡ ಏನು ಸ್ವಪ್ನದಂತೆ ಅನಿತ್ಯವಾದ್ದರಿಂದ ಅದನ್ನು ಫೈನಲ್ ಅಂತ ತಿಳ್ಕೊಳ್ಳೋದೇನೆ ನಿತ್ಯ ವಸ್ತು ಹುಡುಕ್ಬೇಕಾಗುತ್ತೆ. ಒಂದು ಟೆಂಪ್ರರಿ ಜಾಬಲ್ಲಿ ಇರ್ತಾನೆ, ಈಗ ಯಾವುದೋ ಕಾಲ್ಫಾರ್ ಮಾಡಿದ್ದು ನೋಡ್ತಾನೆ, ಅದು ಪ್ಯೂರ್ಲಿ ಟೆಂಪ್ರರಿ ಬೇಸ್ ಮತ್ತೆ ಬಿಟ್ಟು ಬಿಡ್ತಾರೆ. ಈಗ ಹೇಗೋ ಇಲ್ಲಿದ್ದಲ್ಲಿ ತೊಗೊಂಡು ಏನು ಮಾಡೋದು ಅಂತ ಹೇಳ್ತಾರೆ. ಆದರೆ ನೋಡ್ದ ಅಟ್ರಾಕ್ಟ್ ಪರ್ಮನೆಂಟ್ ಪೋಸ್ಟ್ ಅಂದ ತಕ್ಷಣ ಆಗ ಯೋಚನೆ ಮಾಡ್ತಾರೆ. ಇದಕ್ಕೆ ಅದು ವ್ಯತ್ಯಾಸ ಎಲ್ಲ ಕಂಪೇರ್ ಮಾಡಿಬಿಟ್ಟು ಏನೇ ಆಗಲಿ ಪರ್ಮನೆಂಟ್ ಈಸ್ ಪರ್ಮನೆಂಟ್ ಆ ಭಾವನೆ ಬರೋದು. ಅಥೋ ಭೂತಂ ಎಲ್ಲ ಕಡೆ ಪರ್ಮನೆಂಟ್ ಯೋಚನೆ ಮಾಡ್ತಾನೆ. ತಾನು ಪರ್ಮನೆಂಟಾಗಿ ಇರೋದೆಲ್ಲ ಅದನ್ನು ಮರ್ತು ಬಿಡ್ತಾನೆ. ತಾನೇ ಪರ್ಮನೆಂಟಾಗಿರೋದು 100 ವರ್ಷ ಅವ್ರ ಮನೆ ಬಿಡಬಾರ್ದು, ಇರೋದೇ ಇಲ್ಲ ಫಸ್ಟ್ ಅವರು. ಗೊತ್ತಾಯ್ತಾ? ಅಂದರೆ ಈ ರೀತಿಯ ಮೂರ್ಖತನ ಅಂತ ಕರೀತಾರೆ. ಇವು ಬೇರೆ ಕಡೆ ಹೋದವರು ಎಷ್ಟೋ ಯೋಚನೆ ಮಾಡ್ತಾರೆ ಅವರೀಗ ಅಷ್ಟೇ. ವೇಟಿಂಗ್ ರೂಮ್ ಅಂತ ಏನು ಮಾಡಿರ್ತಾರೆ, ಜಸ್ಟ್ ಫಾರ್ ಸಮ್ ವೇಟಿಂಗ್ ಅಷ್ಟೇ. ಅದೇ ಟ್ರೈನಲ್ಲ, ಅಲ್ಲಿ ಅದೇ ಬಿದ್ದೆ ಬಂದು ಮಲಿಕೊಂಡೇ ಬಿಟ್ಟ ನಡೆಯುತ್ತೆ. ಅಲ್ಲಿ ಟ್ರೈನಲ್ಲಿ ಮಲಗಿದ್ರೆ ಪಾಪ ಮುಂದೆ ಹೋಗ್ತಿದ್ದ, ವೇಟಿಂಗ್ ರೂಮ್ ಮಲಗಿದಾಗ ಆಗಿದೆ ಅಷ್ಟೇ. ಈಗ ರಹೋ ಬ್ರಹ್ಮ ತಥಾ ಯಜ್ಞ ಸ್ವಹ ಸತ್ಯಮಿತಿ ಗೀಯತೆ. ಅದಕ್ಕೆ ರಹಃ ಬ್ರಹ್ಮ ತಥಾ ಯಜ್ಞ ಸ್ವಹ ಸತ್ಯಮಿತಿ ಗೀಯತೆ. ನೋಡಿ ಮುಂದೆ ಹೇಳ್ತಾರೆ, ಸುಪ್ತಂ ಸರ್ವರಹೋ ರಹಃ, ಎಲ್ಲವೂ ಬ್ರಹ್ಮಮಯ. ರಹ ಶಬ್ದಕ್ಕೆ ಸಾಮಾನ್ಯವಾಗಿ ರಹಸ್ಯ ಅಂತ ಅರ್ಥ, ಇಲ್ಲಿ ಹಾಗಲ್ಲ ಬ್ರಹ್ಮ ಅಂತ ಅರ್ಥ. ಯಾಕೆ? ರಹಸ್ಯಗಳೇ ರಹಸ್ಯನಾಗಿದ್ದರಿಂದ ಪರಮಾತ್ಮ ರಹಸ್ಯ ಅಂತಲೂ ಕರೀತಾರೆ. ಗೊತ್ತಾ? ರಹಸ್ಯ ಅಂತ ಕರೀತಾರೆ. ಅದು ಉಪನಿಷತ್ತಿಗೆ ಅದೇ ಹೆಸರು ಬಂದಾಗ ದೇವ್ರ ಬಗ್ಗೆ ಹೇಳಿದ್ರೆ ಉಪನಿಷತ್ ರಹಸ್ಯ ವಿದ್ಯಾ ಅಂತ ಕರೆದು. ರಹಃ ಬ್ರಹ್ಮ ತಥಾ ಯಜ್ಞ ಸ್ವಹ ಸತ್ಯಂ ಇತಿ ಗೀಯತಿ. ಇವಿಷ್ಟು ಕೂಡ ಪರ್ಯಾಯ ಪದಗಳು. ಅದು ಎಲ್ಲ ಕಡೆ ಅಪ್ಲೈ ಮಾಡ್ಕೋಬಾರ್ದು, ಎಲ್ಲಿ ಸೂಟ್ ಆಗುತ್ತೋ ಅರ್ಥ ತಗೋಬೇಕು. ಇತಿ ಚ ಇತಿ 29 ಅಧ್ಯಾಯ. ಎಷ್ಟಾಯ್ತು ಅಲ್ಲಿಗೆ? 29, 29 ಅಧ್ಯಾಯ ಬಿಟ್ಟು. ಈಗ 30 ಮೈತ್ರೇಯ ಉವಾಚ ಪ್ರಚೇತಸೋ ಅಂತರುದಧೌ ಪಿತುರಾದೇಶಕಾರಿಣಃ ಜಪಯಜ್ಞೇನ ತಪಸಾ ಪುರಂಜನಮತೋಷಯನ್ ಪುರೇಷು ರಂಜನಾಜ್ಜೀವಃ ಪುರಂಜನ ಇತೀರಿತಃ ಪುರಾಣಾಂ ಜನನಾದ್ ವಿಷ್ಣುಃ ವ್ಯಂಜಕತ್ವಂ ತಯೋರಪಿ ಇತಿ ತಂತ್ರಭಾಗವತೆ. ಇಲ್ಲಿ ಇದೆಲ್ಲ ಆದಮೇಲೆ ಏನು ಮಾಡ್ದ ಆತ? ಪ್ರಾಚೀನ ಪರಿರಾಜ ಫುಲ್ ಇದಾಗಿಬಿಟ್ಟ. ಮಕ್ಕಳು ಹುಟ್ಟಿ 10 ಜನ ಮಕ್ಕಳು ಆತನಿಗೆ. ಪ್ರಾಚೇತಸರು ಅಂತ ಹೆಸರು ಅವರು, ಪ್ರಚೇತಸರು. ಅವರೆಲ್ಲ ಕೂಡ ಏನು ಮಾಡ್ತಾರೆ? ಪ್ರಚೇತಸರೆಲ್ಲ ಮಗಳಿಗೆ ಹೇಳ್ತಾರೆ, ನೀವು ತಪಸ್ಸು ಮಾಡಬೇಕು ಅಂತ ಹೋಗ್ತಾರೆ. ಸೊ ಬದಲಾದಾಯ್ತು ಈಗ. ಅದೇ ಇವತ್ತು ಬರಬೇಕೀಗ ತಾನು ಓದಿದ್ದು ಸಾರ್ಥಕ ಅಂತ ಗೊತ್ತಾದಾಗ ಇದನ್ನು ಓದಿ ಮಕ್ಕಳೇ ಅಂತ ಹೇಳಬೇಕು. ನಿರರ್ಥಕವಾಗಿ ನನ್ನಂತೆ ಆಗಬೇಡಿ ಅಂತ ಹೇಳಬೇಕು. ಗೊತ್ತಾಯ್ತಾ? ನೋಡಿದ ಬಂದು ಕರ್ಮ ಮಾಡಿ ಭಾಳ ಟೈಮ್ ವೇಸ್ಟ್ ಆಗಿತ್ತು. ಮಕ್ಕಳು ಈಗಲೇ ಶುರು ಮಾಡಿ ನೀವು ಅಂತ ಕಳಿಸ್ತಾ ಹೊರಟ್ರು ಅವರು. ಪ್ರಚೇತಸೌ ಅಂತರುದಧೌ ಪಿತುರಾದೇಶಕಾರಿಣಃ, ತಂದೆ ಅಪ್ಪಣೆ ನಡೆಸಬೇಕು ಅಂಥೇಳಿ ಜಪಯಜ್ಞೇನ ತಪಸ ಪುರಂಜನ ಮತೋಷಯತೆ, ಪುರಂಜನ ಸಂತೋಷಪಡಿಸಿದರು ಅಂತ ಹೇಳಿಬಿಟ್ರಿ. ಪುರಂಜನ ಕಥೆ ಮುಗಿದೋಗ್ಬಿಟ್ಟಿದೆ, ಅವನು ಬೈದಿದ್ದಾರೆ ಅಷ್ಟೇ ಅವನ್ನ. ಇಲ್ಲಿ ಪುರಂಜನ ಅಂದರೆ ಯಾರು ಅಂದರೆ ಪರಮಾತ್ಮ ಅಂತ ಅರ್ಥ. ಯಾಕೆ ದೇಹ ಕೊಡೋನು ಅಂತ ಅರ್ಥ.
ಪುರವನ್ನು ಪುರ ಅಂದರೆ ದೇಹ, ಜನ ಅಂದರೆ ಹುಟ್ಟಿಸಿಕೊಡೋರಾದ್ದರಿಂದ ಇಲ್ಲಿ ಪುರಂಜನ ಶಬ್ದಕ್ಕೆ ಏನಂತ ತಿಳ್ಕೊಬಾರ್ದು, ಆ ಪುರಂಜನ ಅಲ್ಲ ದೇವರು ಅಂತ ಅದನ್ನೇ ಹೇಳ್ತಾರೆ. ಪುರೇಶು ವ್ಯಂಜನ ಜೀವ ಪುರಂಜನ ಇತಿ ರೀತಃ. ಒಬ್ಬ ಪುರಂಜನ ಜೀವ. ಪುರಾಣಂ ಜನನಾದ್ ವಿಷ್ಣು ಪರವ್ಯಂಜಕತ್ವಂ ತಯೋರಪಿ. ಆದ್ದರಿಂದ ಇಬ್ಬರಿಗೂ ಹೆಸರಿದೆ. ಜೀವನಿಗೂ ಪುರಂಜನ ಅಂತಾರೆ, ದೇವರಿಗೂ ಪುರಂಜನ ಅಂತ ಕರೀತಾರೆ. ಪುರಾಣ ಅಂತ ಬಂದಿಲ್ಲ, ಅಜೋ ನಿತ್ಯ ಶಾಶ್ವತೋಯಂ ಪುರಾಣ. ದೇವರಿಗೂ ಪುರಾಣ ಅಂತ ಹೆಸರು, ನಮಗೂ ಪುರಾಣ ಅಂತ ಹೆಸರು, ದೇವರ ಕಥೆಗೂ ಪುರಾಣ ಅಂತ ಹೆಸರು. ಗೊತ್ತಾಯ್ತಾ? ಆ ರೀತಿ ತಿಳ್ಕೊಂಡ್ರೆ ಅದಕ್ಕೂ ನಮ್ಮ ಕಥೆನೂ ಆಗಿರುತ್ತೆ. ಪುರಾಣ ಬರೀ ದೇವ್ರ ಕಥೆ ಆಗಿದ್ರೆ ಓದಬೇಕಾಗಿರಲಿಲ್ಲ, ನಮ್ಮ ಕಥೆನೂ ಸೇರ್ಕೊಂಡಿದೆ ಅದರಲ್ಲಿ. ಯಾಕೆ ಹೇಗಿರ್ತಾನೆ ಜೀವ, ಹೇಗೆ ಬರ್ತಾನೆ, ಹೇಗೆ ಹೋಗ್ತಾನೆ, ಹೇಗೆ ಹಾಳಾಗ್ತಾನೆ, ಹೇಗೆ ಉದ್ಧಾರ ಆಗ್ತಾನೆ ಎಲ್ಲ ಹೇಳೋದ್ರಿಂದ ಅದು ಜೀವನ ಕಥೆನೂ ಆಗಿದೆ. ಬ್ರಹ್ಮಪಾರ ಸ್ತೋತ್ರ ಇಲ್ಲೆಲ್ಲ ಬರೋದು ಏನ ಬ್ರಹ್ಮಪಾರ ಸ್ತೋತ್ರ ಏನು ಬಂದಿದೆ ಇಲ್ಲಿ? ಎಲ್ಲ ಬ್ರಹ್ಮಪಾರ ಇಲ್ಲೇ ಬರುತ್ತಲ್ಲ ಅಂದೆ. ಏನು ಬಂದಿದೆ? ಬ್ರಹ್ಮಪಾರ ಸ್ತೋತ್ರ ಬರುತ್ತಲ್ಲ. ಹೌದು. ಏನು ಬಂದಿದೆ ಅದರಲ್ಲಿ? ಪಾರ. ಅದು ಪುರ ಅಲ್ಲ, ಪಾರ. ಬ್ರಹ್ಮ ಪಾರ ಸ್ತೋತ್ರ. ಬ್ರಹ್ಮ ಅಂದರೆ ವೇದ, ವೇದಗಳ ಪಾರ ಅಂದರೆ ಎಂಡ್ ಅಂತ. ಎಂಡ್ ಅಂದರೆ ದೇವರು. ಬ್ರಹ್ಮಪಾರ ಸ್ತೋತ್ರ. ನದಿ ಎಲ್ಲಿ ಹೋಗುತ್ತೆ ಅಂತ ಕೇಳಿದರೆ ಸಮುದ್ರಕ್ಕೆ ಅಂತ ಹೇಳ್ತಾರಲ್ಲ ಹಾಗೆ. ವಿಮಾನ ಎಲ್ಲಿ ಹೋಗುತ್ತೆ? ಕೃಷ್ಣಕ್ಕೆ ಸೇರುತ್ತೆ, ಕೃಷ್ಣ ಇರುತ್ತೆ ಸಮುದ್ರ ಸೇರುತ್ತೆ. ಆ ಥರ ಎಂಡ್. ದಿವ್ಯ ವರ್ಷ ಸಹಸ್ರಾಣಾಂ ಸಹಸ್ರ ಮಹತೌದಶಃ ಭೌಮಾನ್ ಭೋಕ್ಷಥ ಭೋಗಾನ್ ವೈ ದಿವ್ಯಾನ್ ಚಾನುಗ್ರಹಾನ್ ಮಮ. ದಿವ್ಯ ಸಹಸ್ರಾಣಾಂ ಇತಿ 17ನೇ ಶ್ಲೋಕದವರೆಗೂ ಇಲ್ಲ, 3ರಿಂದ. ಇತಿ ಸಹಸ್ರ ಶಬ್ದೋ ಬಹುತ್ವವಾಚಿ. ಸಹಸ್ರ ಶಬ್ದೋ ಬಹುತ್ವವಾಚಿ. ದಿವ್ಯವರ್ಷ ಸಹಸ್ರಾಣಾಂ ಸಹಸ್ರಂ ಅಹತೌಜಸಃ. ನೀವೆಲ್ಲ ವರ ಕೊಡ್ತೀನಿ ನಿಮಗೆ. ದಿವ್ಯವರ್ಷ ಸಹಸ್ರ ಮೊದಲು 1000 ವರ್ಷ, ಅದು ಈ 1000 ಅಲ್ಲ, ದೇವಮಾನದ 1000 ವರ್ಷ. ಅಷ್ಟು ವರ್ಷಗಳ ಕಾಲ ಸಹಸ್ರಂ ಮಹತೌಜಸಃ, ಅದ್ರ 1000 ಮತ್ತೆ ದಿವ್ಯವರ್ಷ ಸಹಸ್ರಾಣಾಂ ಸಹಸ್ರಂ. ವರ್ಷಗಳು ದೇವಮಾನ 1000 ವರ್ಷಗಳು, ಅಂಥ ವರ್ಷಗಳು ಅನೇಕ. ಅಷ್ಟು ಕಾಲ ನೀವೇನಾಗ ಅಹತ ಓಜಸಃ, ನಿಮ್ಮ ಸಾಮರ್ಥ್ಯಕ್ಕೆ ಧಕ್ಕೆ ಇಲ್ಲದಂತೆ ನೀವು ಬದುಕಿ ಅಂತ ವರ ಕೊಡ್ತಾರೆ ಅವರಿಗೆ. ಮುಂದೆ ದೇವರು ತಪಸ್ ಮಾಡಿದೆ. ಮುಂದಿನ ಕಥೆ ಮಾನುಷಾಣಾಂ ವತ್ಸರಾಣಾಂ ಲಕ್ಷದ್ವಾದಶಕಂ ಪುರ ಪ್ರಚೇತೋಭಿರಿಯಂ ಪೃಥ್ವೀ ಪಾಲಿತ ಅವ್ಯಾಹಿತೇಂದ್ರಿಯೀತಿ ಬ್ರಾಹ್ಮಣ್ಯೆ. ಇಲ್ಲಿ ಬಹುವರ್ಷ ಅಂತ ಹೇಳಿದರೆ ಈ ಥರ ಬಹುವರ್ಷ ಅಲ್ಲ. ದೇವತೆಗಳ 1000 ವರ್ಷದ 1000 ವರ್ಷ ಅಂತ ಹೇಳಿದರೆ ಭಾರಿ ದೊಡ್ಡ ಯೂನಿಟ್. ಪ್ರತ್ಯೇಕರಿಗೆ ಅಷ್ಟು ಯೋಗ್ಯತೆ ಇಲ್ಲ. ಇದು ಹೆಚ್ಚು ಅಂತ ಅಷ್ಟು ತಿಳ್ಕೊಬೇಕು. 1000 ಜನ 1000 ಜನ ಇರಬೇಕಾಗಿಲ್ಲ, ಅಲ್ಲಿ ತುಂಬ ಜನ ಅಂತ ಅರ್ಥ. 100 ಅಂತ ಹೇಳಿದರೆ ಹೆಚ್ಚು ಅಂತ ಅರ್ಥ. ಬರೀ 100 ಬೇರೆ, ಬರೀ 1000 ಬೇರೆ. 1000 100 ಅನ್ನೋ ಪದ ಅರ್ಥ ಬೇರೆ ಆಗಿಬಿಡೋದು. ಆ ದೃಷ್ಟಿಯಲ್ಲಿ ಯಾಕೆ ಅಷ್ಟು ಮೀನಿಂಗ್ ತೊಗೊಳಕ್ಕೆ ಬರೋಲ್ಲ ಇವರಿಗೆ. ಮನುಷ್ಯಾಣ ಸಹಸ್ರೇಶು ಇದೆ ಗೀತೆಯೊಳಗೆ. ಎಲ್ಲ 1000 ಮನುಷ್ಯರಲ್ಲಿ ಒಬ್ಬ ಓದ್ತೇವೆ. 1000 ಮನುಷ್ಯಕ್ಕಲ್ಲ, ಈಗ ಕೋಟಿ ಮನುಷ್ಯರಿಗೆ ಒಬ್ಬ ಕಾಲ ಇದೆ. ಗೊತ್ತಾ? ತತ್ರಾಪಿ ಜನ್ಮ ಶತಕೋಟಿಷು ಭಾರವತ್ತು. ಇಲ್ಲಿ 1000 ಶಬ್ದಕ್ಕೆ ಹೆಚ್ಚು ಅರ್ಥ ಮಾಡಬೇಕು, ಕೆಲವು ಕಡೆ 1000 ಕಡಿಮೆ ಅರ್ಥ ಮಾಡಬೇಕು. ಸಣ್ಣ 1000 ಜನ ಸೇರಿದ್ರು ಅರ್ಥ ಏನೋ ಸಾಧ್ಯ, ಹೆಚ್ಚು ಜನ ಸೇರಿದ್ರು ಅಷ್ಟೇ. ದಿವ್ಯ ವರ್ಷ ಸಹಸ್ರಾಣ ಇದೆಲ್ಲ ಬ್ರಹ್ಮದೇವರು ಅಂತವ್ರು ಹೇಳಿದರೆ ಓಕೆ. ಪ್ರತ್ಯೇಕ ಅಷ್ಟು ಕಾಲ ಇರೋರಲ್ಲ. ಅದರಿಂದ ಏನು ಹೇಳಬೇಕು? ಅದಕ್ಕೆ ಹೆಚ್ಚು ಅಂತ ಅಷ್ಟೇ ಹೇಳಬೇಕು. ಬಹುತ್ವವಾಚಿ ಮಾನುಷಾಣಾಂ ವತ್ಸರಾಣಾಂ ಲಕ್ಷದ್ವಾದಶಕಂ ಪುರ. ಮನುಷ್ಯರ ವತ್ಸರಗಳಿದೆಯಲ್ಲ, ಅದಕ್ಕೆ ಹೆಚ್ಚು ಎಷ್ಟು ಹೇಳಬೇಕು ಅಂದರೆ ಅವ್ರ ಪ್ರಕಾರ ಎಷ್ಟೋ ಕೋಟಿ ಆಗಿಬಿಡುತ್ತೆ. ಕೋಟಿ ಅರ್ಥ ಮಾಡಬಾರ್ದು, 12 ಲಕ್ಷ ಅಂತ ಅರ್ಥ ಮಾಡಬೇಕಿದೆ. ಇವರು ರಾಜ್ಯ ಆಡಿದ ಎಷ್ಟು ವರ್ಷಗಳ ಕಾಲ? ಲಕ್ಷದ್ವಾದಶಕ, 12 ವರ್ಷ, 12,000 ವರ್ಷ, 12 ಲಕ್ಷ ವರ್ಷಗಳ ಕಾಲ ರಾಜ್ಯಭಾರ ಮಾಡಿದರು. ಇಲ್ಲವರು ಕೋಟ್ಯಂತರಾಗ್ತಿತ್ತು, ಅಷ್ಟಲ್ಲ ಅಂತ ಹೇಳ್ತಾರೆ. ಪ್ರಚೇತೋಭಿರಿಯಂ ಪೃಥ್ವಿ ಪಾಲಿತ ಅವ್ಯಾಹತೇಂದ್ರಿಯ ಇತಿ ಬ್ರಹ್ಮಾಂಡೆ. ಪ್ರತ್ಯೇಕತೆಯಿಂದ ಈ ಪೃಥ್ವಿ ಅವ್ಯಾಹತ ಇಂದ್ರಿಯ ಎಂದರು ಒಂದೇ, ಜಿತೇಂದ್ರಿಯ ಎಂದರು ಒಂದೇ. ಜಿತೇಂದ್ರಿಯರಾಗಿ ಒಳ್ಳೆ ಶ್ರದ್ಧೆಯಿಂದ ರಾಜ್ಯಭಾರವನ್ನು ಮಾಡಿದರು ಅಂತ ಅಲ್ಲಿದೆ. ನ ವ್ಯವಹ್ರಿಯತೆ ಯಜ್ಞೋ ಬ್ರಹ್ಮ ಏತದ್ ಬ್ರಹ್ಮವಾದಿಭಿ ನ ಮುಹ್ಯಂತಿ ನ ಶೋಚಂತಿ ನ ಹೃಷ್ಯಂತಿ ಯಥೋ ಗತಾಃ. ನ ವ್ಯವಹ್ರಿಯಂತೆ ಯಜ್ಞೋ ಬ್ರಹ್ಮ ಏತದ್ ಬ್ರಹ್ಮವಾದಿಭಿ. ಯಜ್ಞೋ ಬ್ರಹ್ಮ, ಪರಮಾತ್ಮ ಎಂಥವನು ಅಂದರೆ ಅಲ್ಲಿ ಹೋದ ಮೇಲೆ ನ ಮುಹ್ಯಂತಿ ನ ಶೋಚಂತಿ ನ ಹೃಷ್ಯಂತಿ ಯಥೋ ಗತಾಃ. ಅಲ್ಲಿ ಹೋದ ಮೇಲೆ ನ ಮುಹ್ಯಂತಿ, ಮೋಹ ಇಲ್ಲ, ಶೋಕ ಇಲ್ಲ, ಹೃಷ್ಯಂತಿ ಹರ್ಷ ಇಲ್ಲ ಅಂದ್ಬಿಟ್ಟು ಇದು ಪಜಿತಾ ಇತ್ತು. ಅದಕ್ಕೆ ನಯಕರು ಏನು ಮಾಡ್ಕೊಂಡ್ಬಿಟ್ರೆ ಅವರೆಲ್ಲ ಮೋಕ್ಷ ಸುಖ ದುಃಖ 2 ನೋಡಿದ್ರೆ ಅಂತ ಹೇಳಿದ್ರು. ಇದು ಫಜಿತ. ಇಂಥ ಪದಗಳಿಗೆ ಅರ್ಥ ಹೇಳೋದಕ್ಕೆ ಮತ್ತೆ ಇವರೇ ಬರಬೇಕು. ಹಾಗಲ್ಲ, ಲೌಕಿಕದ ಹರ್ಷ ಅಲ್ಲಿಲ್ಲ. ಲೌಕಿಕದ ಹರ್ಷ ಎಂಥದ್ದಿದು? ದುಃಖದ ಜೊತೆ ಮಿಶ್ರ ಆಗಿಬಿಟ್ಟಿದೆ. ಅಲ್ಲಿ ಬೇರೆ ಹರ್ಷ ಇತ್ತು. ದೇವರಿಗೆ ಮಾತು ಹೇಳಿದ್ದಾರೆ, ಖೇದ ಮೋದ ಜಯಾಪಜಯ ಮೊದಲಾದ ದೋಷಗಳಿಲ್ಲ.
ದೇವರಿಗೆ ಖೇದ ಇಲ್ಲ, ಬೋಧನೂ ಇಲ್ಲ ಅಂತ ಹೇಳ್ಬಿಡ್ತಾರೆ ಅವರು. ನಮ್ಮಂಥ ಸಂತೋಷ ದೇವರಿಗಿಲ್ಲ. ಎಂಥ ಸಂತೋಷ ಅದು? ದುಃಖ ಮಿಶ್ರವಾದದ್ದು. ಆದ್ದರಿಂದ ಮೋದ ಇಲ್ಲ ಅನ್ನೋ ಪದ ನೋಡಿದಾಗ ಇಂಥ ಬೋಧ ಮಿಸ್ಗೈಡ್ ಆದ್ರು ಅವರು. ಅಲ್ಲಿ ಎರಡೂ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟು. ಅಲ್ಲ, ಇಂಥದ್ದು ಅಲ್ಲಿಲ್ಲ, ಇಂಥ ಆನಂದ ಅಲ್ಲಿಲ್ಲ. ಇಂಥ ದುಃಖನೂ ಇಲ್ಲ. ಆ ದುಃಖ ಇಲ್ಲೇ ಇಲ್ಲ ಅಲ್ಲಿ. ಅಲ್ಲಿ ಸುಖ ಇದೆ, ಅಲ್ಲಿ ಸುಖ ಇಲ್ಲ, ಇಂಥ ಸುಖ ಇಲ್ಲ. ದುಃಖ ಇಲ್ಲ ಅಂದರೆ ಎಂಥ ದುಃಖನೂ ಇಲ್ಲ, ಇಂಥ ದುಃಖ ಇಲ್ಲ, ಎಂಥ ದುಃಖನೂ ಇಲ್ಲ. ಇದರ ಊಟಪಟ ಬಿಡ ತರ್ಕ ಅದು ಮಾಡಬಾರ್ದು ಹಾಗೆ. ನ ಭುಹ್ಯಂತಿ ನ ಶೋಚಂತಿ ನ ಹೃಷ್ಯಂತಿ ಯಥೋ ಗತಾಹ. ಇದನ್ನೇ ಎಲ್ಲ ಭರತ ಏನು ಮಾಡ್ದ? ನ ಜಹಾಸ ನ ಸುಶ್ವಾಪ ನ ಜಘಾಸ ಸ ಧೀರಧಿ. ಉಣ್ಲಿಲ್ಲ, ತಿನ್ನಲಿಲ್ಲ, ನಗಲಿಲ್ಲ ಅಂತ ಹೇಳ್ಬಿಡ್ತಾರೆ. ನಗಲಿ ಹರ್ಷ ಪಡಲಿಲ್ಲ ಅಂತ ಅರ್ಥ ಅಲ್ಲ, ಗೊತ್ತಾಯ್ತಿಲ್ಲ? ರಾಮ ಬರೋವರೆಗೂ ಆ ಹರ್ಷ ಅಲ್ಲ ಇದು. ಊಟ ತಿನ್ನೋ ಹರ್ಷ ಆಗ್ತಿತ್ತು, ಈ ಹರ್ಷ ಏನು ಲೆಕ್ಕ ಇಲ್ಲ. ಇದು ನಿಜವಾದ ಹರ್ಷ ಯಾವಾಗ? ಫೇಲ್ ಆದವನಿಗೆ ಫಸ್ಟ್ ಕ್ಲಾಸ್ ಪಂಚಮನ ಪರಮಾತ್ಮ ತಿಂತಾ ಇರ್ತಾರೆ. ಏನು ಸುಖ ಅದರಿಂದ? ಅದ್ರ ಬಗ್ಗೆ ಏನು ಬೇಕಾದ್ರೆ ಪಾಸ್ ಆಗಿಬಿಟ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಇದು ಇಷ್ಟು ಸುಖಕ್ಕಿಂತ ಆ ಸುಖ ಬೇರೆ. ಫೇಲ್ ಆದವನಿಗೆ ಎಷ್ಟೇ ಕೊಟ್ಟರು ಕೂಡ ಫೇಲಾಗಿ ದುಃಖ ಇದರಿಂದ ಹೋಗೋದಿಲ್ಲ. ಅರ್ಥ ಆಯ್ತಾ? ಪಾಸ್ ಆದವನಿಗೆ ಎಷ್ಟೇ ದುಃಖ ಕೂಡ ಇವನಷ್ಟೇ ಕಾಣೋದಿಲ್ಲ ಅವನು. ನಿಜವಾದ ಇದಾದವರಿಗೆ ಯೋಚನೆ ಇರೋದು. ಅಂದರೆ ಇದೆಲ್ಲ ಪದಗಳು ಅರ್ಥ ಮಾಡಿಕೊಳ್ಳೋದೇ ಅವರು ಕನ್ಫ್ಯೂಸ್ ಮಾಡಿಬಿಟ್ರು. ಸೂಕ್ಷ್ಮೇಣ ಮನಸಾ ವಿದ್ಮೋ ವಾಚಾ ವಕ್ತುಂ ನ ಶಕ್ನುಮಃ ಇತಿ ಭಾರತೆ. ಮತ್ತು ಹೇಗಿದೆ ಹೇಳ್ರಿ ಅಂದರೆ ಅದೆಲ್ಲ ಅರ್ಥ ಮಾಡಿಕೊಡ್ರಿ. ಬಿಯಾಂಡ್ ಎಕ್ಸ್ಪ್ಲನೇಷನ್ ಅವೆಲ್ಲ. ಅಲ್ಲಿ ಸುಖ ನೀವು ಹೇಳೋಕ್ಕೆ ಬರೋದಿಲ್ಲ. ಆದ್ದರಿಂದ ಏನೇನು ಮಾಡಬೇಕು? ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ, ಅನುಭವಿಸಿ ನೋಡಿ, ಅವಾಗ ಗೊತ್ತಾಗುತ್ತೆ. ಅದು ಭಾಳ ರುಚಿ ಇದೆ. ಈ ಕಡೆ ತಿಂದು ನೋಡು ಅಂತಾರಲ್ಲ, ಇನ್ನೇನು ಹೇಳಕ್ಕೆ ಬರುತ್ತಾಗ? ಇದು ಅನುಭವಿಸಿ ನೋಡಬೇಕಷ್ಟೆ. ಇತಿ ಭಾರತೆ. ಅಲ್ಲಿಗೆ ನಾಳೆ ದಿವಸ, ಮುಂದೆ ನಾಳೆ ದಿವಸ ಅಲ್ಲ, ನಾಳೆ ಪಾಠ ಇರೋದಿಲ್ಲ. ನಾಳೆ ಪಾಠ ಇರೋದು ಎಲ್ಲಿವರೆಗೆ ರಜೆ? ದಶಮಿವರೆಗೂ.